ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನ್ ಇತಿ ನಾಮಿನೇ ನಮಾಚಾರ್ಯಪಾದಾಯ ನಿತಾಯ ಕೃಪಪದಾಯಿನೇ ಗೌರಕಥಾದಾಮದಾಯ ನಗರಗ್ರಾಮತಾರಿಣೇ ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ ಮುಖಂ ಕರೋತಿ ವಾಚಾಳಿಂ ಪಂಗಂ ಲಂಘಾಯತೆ ಗಿರಿಮತ್ಕೃಪಾತಮಹಂ ವಂದೇ ಶ್ರೀ ಗುರುಂ ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯಮೇಶ್ವರಂ ಹರಿ ಓಂ ತತ್ಸತ್. ಹರಿ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆ ರೂಪದ 18ನೇ ಅಧ್ಯಾಯದ ಶ್ಲೋಕ 30 ಅಧ್ಯಯನ ಮಾಡ್ತಿದ್ರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಪಾರ್ಥನೆ, ಏನನ್ನು ಮಾಡಲೇಬೇಕು ಮತ್ತು ಏನನ್ನು ಮಾಡಬಾರದು, ಯಾವುದಕ್ಕೆ ಭಯಪಡಬೇಕು ಮತ್ತು ಯಾವುದಕ್ಕೆ ಭಯಪಡಬಾರದು, ಯಾವುದು ಬಂಧಿಸುತ್ತದೆ ಮತ್ತು ಯಾವುದು ಬಿಡುಗಡೆ ಮಾಡುತ್ತದೆ ಎನ್ನುವುದನ್ನು ತಿಳಿಸಿಕೊಡುವ ಬುದ್ಧಿಯು ಸಾತ್ವಿಕ ಗುಣದಲ್ಲಿದೆ. ಹರಿ ಕೃಷ್ಣ. ಹೀಗೆ ಇವತ್ತು ಬುದ್ಧಿ ಬಗ್ಗೆ ಚರ್ಚೆ ಮಾಡ್ತಿರೋದು ನೋಡಿ. ಬುದ್ಧಿ ಇಷ್ಟು ದಿನ ನಾವು ಏನೇನು ಬಗ್ಗೆ ಚರ್ಚೆ ಮಾಡಿದ್ವಿ ಅನ್ನೋದು ನಿಮ್ಗೆ ಜ್ಞಾಪಕ ಇದೆ ನೋಡಿ. ವಿಭಾಗ ಮಾಡಿಕೊಂಡು ಅಧ್ಯಯನ ಮಾಡುವಂಥದ್ದು ಬುದ್ಧಿವಂತರ ಲಕ್ಷಣ. ಮನಸ್ಸು, ಬುದ್ಧಿ, ಅಹಂಕಾರ, ಇಂದ್ರಿಯಗಳು, ಅದರಲ್ಲಿ ಇಂದ್ರಿಯಗಳು ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಯಾವ ಗುಣಲಕ್ಷಣಗಳು ಹೇಗೆ, ಒಂದ್ ಮನಸ್ಸು ಅಂದ್ರೆ ಅದ್ರ ಹೇಗಿರುತ್ತೆ ನೋಡಿ. ಬುದ್ಧಿ ಅಂದ್ರೆ ಅದು ಏನು ನಮ್ಮಲ್ಲಿ, ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬುದ್ಧಿ ಮನಸ್ಸು ಹೇಗೆ ನಿರ್ವಹಿಸುತ್ತೆ, ಅಹಂಕಾರ ಹೇಗೆ ನಿರ್ವಹಿಸುತ್ತೆ, ಇಂದ್ರಿಯಗಳು ಅದರಲ್ಲಿ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಆ ಜ್ಞಾನೇಂದ್ರಿಯಗಳಲ್ಲಿ ಯಾವ್ಯಾವುದು ಹೇಗೆ ಅಂತ, ಯಾವುದರ ಇಂದ್ರಿಯಗಳಿಗೆ ಯಾವ್ಯಾವುದು ವಿಷಯ ವಸ್ತುಗಳು ಅಂತ ನೋಡಿ. ಈ ತರದೆಲ್ಲ ಅಧ್ಯಯನ ಮಾಡುವಂಥದ್ದು ನೋಡಿ. ಇದನ್ನ ಸಾಂಖ್ಯಯೋಗ ಅಂತ ನಾವು ಮುಂದೆ ಚರ್ಚೆ ಮಾಡಿದ್ವಿ. ಇವುಗಳ ಇಷ್ಟನ್ನು ಕೂಡ ಹೆಂಗೆ ಅಂದ್ರೆ ವೈಯಕ್ತಿಕವಾಗಿ ಒಂದು ವ್ಯಕ್ತಿ ತರ ನೋಡಿ. ಇದು ಒಂದು ವ್ಯಕ್ತಿ, ಇದು ಗುಣಲಕ್ಷಣ, ಇದು ನೋಡಿ. ಇದರಲ್ಲಿ ಸತ್ವ, ರಜ, ತಮೋ ಅಂತ ವಿಭಾಗ ನೋಡಿ. ಹಿಂಗೆ ಮಾಡ್ತಾ ಹೋದ್ರೆ ನೋಡ್ರಿ, ನಿನ್ನೆ ಕರ್ತ ಬಗ್ಗೆ ಮಾಡಿದ್ವಿ. ಕರ್ತ ಅಂದ್ರೆ ಮಾಡುವವನು ನೋಡಿ. ಹಂಗೆ ನಿನ್ನೆ ತಿಳುವಳಿಕೆ ಮತ್ತೆ ದೃಢ ಸಂಕಲ್ಪದ ಬಗ್ಗೆ ಹಂಗೆ ಚರ್ಚೆ ಮಾಡ್ತಿದ್ವಿ ನೋಡಿ. ಹಂಗೆ ಒಂದೊಂದೇ ಅಂಶಗಳನ್ನ ನೋಡಿ, ಮಾಡುವಂತ ಕರ್ಮಗಳನ್ನ ಸತ್ವ, ರಜೋ, ತಮ ನೋಡಿ ಆಧಾರಿತವಾಗಿ ವಿಭಾಗ ಮಾಡಿದ್ವಿ ನೋಡಿ. ಹಿಂಗೆ ಜ್ಞಾನನು ಕೂಡ ಒಂದೊಂದು ಕೂಡ ಹಿಂಗೆ ವಿಭಾಗ ಮಾಡಿ ತಿಳ್ಕೊಂಡು ಹೋಗುವಂಥದ್ದು ಇದು ಅಧ್ಯಯನ ಮಾಡುವಂತ ಒಂದು ಕ್ರಮ, ಒಂದು ರೀತಿ ನೋಡಿ. ಹಂಗೆ ಇವತ್ತು ಚರ್ಚೆ ಬುದ್ಧಿ. ನಿಮ್ಗೆ ಯಾವುದರನ್ನ ನಿಯಂತ್ರಿಸ್ಬೇಕು ಅಂತ ಗೊತ್ತು ನೋಡಿ. ಒಂದು ರಥಕ್ಕೆ ಹೋಲಿಸೋದು, ಒಂದು ರಥದಕ್ಕೆ ಇಂದ್ರಿಯಗಳನ್ನ ಯಾವುದಕ್ಕೆ ಹೋಲಿಸ್ತಾರೆ? ಕುದುರೆಗಳಿಗೆ ಪ್ರಭುಜಿ. ಕುದುರೆಗಳಿಗೆ ಹೋಲಿಸ್ತಾರೆ ನೋಡಿ. ಅದರಲ್ಲಿ 5 ಕುದುರೆಗಳು ಒಂದು ರಥಕ್ಕೆ ಹೆಂಗೆ ನೋಡಿ ಅವು ಹೇಳ್ಕೊಂಡು ಹೋಗ್ತವೆ ನೋಡಿ ಅನ್ನುವಂಥದ್ದಕ್ಕೆ ನೋಡಿ ಹಂಗೆ ಆಗುತ್ತೆ ನೋಡಿ. ಹಂಗೆ ಆ ಕುದುರೆಗಳನ್ನ ಅಂದ್ರೆ ಇಂದ್ರಿಯಗಳನ್ನ ನಿಯಂತ್ರಿಸೋದು ಯಾವುದು ರಥದಲ್ಲಿ? ಮನಸ್ಸು ಪ್ರಭುಜಿ. ಅಂದ್ರೆ ಮನಸ್ಸನ್ನ ಯಾವ್ದಕ್ಕೆ ಹೋಲಿಸ್ತಾರೆ? ಹಗ್ಗ ಪ್ರಭುಜಿ. ರಥದಲ್ಲಿ ಮನಸ್ಸನ್ನ ರಥಕ್ಕೆ ಏನು ಹೋಲಿಸ್ತಾರೆ? ಹಗ್ಗ ಪ್ರಭುಜಿ. ಹಗ್ಗ ಇರುತ್ತೆ ನೋಡಿ. ಕುದುರೆಗಳನ್ನು ಇಟ್ಕೊಳ್ಳುವಂಥದ್ದು ಹಗ್ಗ ಇರುತ್ತಲ್ವಾ, ದಾರ, ಹಗ್ಗ. ಅದಕ್ಕೆ ಮನಸ್ಸನ್ನ ಹೋಲಿಸೋದು. ಈಗ ಇಂದ್ರಿಯಗಳು ಮನಸ್ಸಿಂದ ನಿಯಂತ್ರಿತ ಆಗ್ಬೇಕು. ಮನಸ್ಸು ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ಬೇಕು. ಆ ಇಂದ್ರಿಯಗಳಾಗುವಂತ ಅನುಭವಗಳೆಲ್ಲ ಮನಸ್ಸಲ್ಲಿ ಕ್ರೋಢೀಕರಣ, ಶೇಖರಣ ಆಗಿರ್ತವೆ. ಅದು ಮುಂದಕ್ಕೆ ಅವಾಗ ನಾವು ಹಿಂದೆ ಚರ್ಚೆ ಮಾಡಿದ್ವಲ್ವಾ, ಥಿಂಕಿಂಗ್, ಫೀಲಿಂಗ್ ಅಂಡ್ ಇನ್ನೊಂದೇನು? ಥಿಂಕಿಂಗ್, ಡಿಸೈರಿಂಗ್ ಅಂಡ್ ಫೀಲಿಂಗ್ ಅಲ್ವಾ.
ನೋಡಿ ಅದು ಹಂಗೆ ಕೊಡ್ತಾ ಇರುತ್ತೆ. ಈಗ ಈ ಮನಸ್ಸನ್ನ ನಿಯಂತ್ರಣ ಮಾಡ್ಬೇಕು. ಹಗ್ಗ ಹಿಡ್ಕೊಂಡು ನಿಯಂತ್ರಣ ಮಾಡುವಂಥದ್ದು ಸಾರಥಿ ಬುದ್ಧಿ ಹಾಕ್ತಾನೆ ರಥದಲ್ಲಿ. ನೋಡಿ ಹಂಗೆ ಅವತ್ತ ಡ್ರೈವರ್ ಆಗ್ತಾನೆ ಸಾರಥಿ. ಆ ಬುದ್ಧಿ ಮನಸ್ಸನ್ನ ನೋಡಿ ಹತೋಟಿಯಲ್ಲಿ ಇಟ್ಟಿರ್ಬೇಕು. ಡ್ರೈವರ್ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ನೋಡಿ ಒಂದು ಡ್ರೈವಿಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾನೆ, ಸ್ಟೇರಿಂಗ್ ತಿರುಗಿಸ್ತಿರ್ತಾನೆ, ಕ್ಲಚ್ ಒತ್ತಿರ್ತಾನೆ, ಬ್ರೇಕ್ ಹಾಕ್ತಿರ್ತಾನೆ, ಆಕ್ಸಿಲೇಟರ್ ಕೊಡ್ತಿರ್ತಾನೆ. ಡ್ರೈವರ್ ನೋಡಿರ್ತೀರಿ ನೀವು ಅಲ್ವಾ? ನೋಡಿ ಹಂಗೆ ಡ್ರೈವರ್ ಕೆಲಸ ಬುದ್ಧಿ. ಈ ಬುದ್ಧಿಗೆ ಶಕ್ತಿ ಹೇಗ್ ಬರುತ್ತೆ, ಎಲ್ಲಿಂದ ಸಿಗುತ್ತೆ? ಹಿಂಗಿಂಗೆ ಮಾಡ್ಬೇಕು. ಅಹಂಕಾರದಿಂದ ಪ್ರಭುಜಿ. ಓಕೆ, ಬುದ್ಧಿಗೆ ಎಲ್ಲಿಂದ ಶಕ್ತಿ ಸಿಗುತ್ತೆ ಅದರ ಅಂತಂದ್ರೆ ಅಧ್ಯಯನದಿಂದ. ಅಧ್ಯಯನ, ಸ್ವಾಧ್ಯಾಯ. ನೋಡಿ ಈ ನೋಡಿ ಆತನ ಅನುಭವಗಳು, ನೋಡಿ ಇನ್ನೊಬ್ಬರಿಂದ ಕೇಳೋದು, ಓದ್ಕೊಳ್ಳೋದು, ನೋಡಿ ಬುದ್ಧಿಯನ್ನ ಬೆಳೆಸಿಕೊಳ್ಳುವುದು. ನೋಡಿ ನೋಡಿ ಜನ ಮಾತಾಡ್ತಾರೆ, ನೋಡಿ ನಿನ್ ಬುದ್ಧಿಗೆ ಲದ್ದಿ ಹಿಡ್ದಿದ್ಯಾ ಅಂತ ಕೇಳ್ತಾರೆ. ನೋಡಿ ಓದ್ಕೊಳ್ಳೋದ್ರಿಂದ, ಸ್ವಾಧ್ಯಾಯ ಮಾಡೋದ್ರಿಂದ, ನೋಡಿ ಈ ತರದೆಲ್ಲವೂ ಕೂಡ ಬುದ್ಧಿಯನ್ನ ಬೆಳೆಸ್ಕೊಳ್ಳೋದು. ಬುದ್ಧಿ ಬೆಳೆಸ್ಕೋಬೇಕಂದ್ರೆ ನೀವೆಲ್ಲ ಏನೇನ್ ಮಾಡ್ತೀರಿ ಗೊತ್ತು ನಿಮ್ಗೆ. ಬುದ್ಧಿ ಬೆಳಿಬೇಕು ಅಂತ ಹೇಳಿ ನೀವೆಲ್ಲರೂ ನೋಡಿ ಶಾಲಾ ಕಾಲೇಜಿಗೆ ಹೋಗ್ತೀರಿ, ನೋಡಿ ಆ ಟೀಚರ್ಸ್ ಹತ್ರ ಪಾಠ ಕಲ್ತ್ಕೊಳಕ್ ಹೋಗ್ತೀರಿ. ನೋಡಿ ಹಿಂದಿನ ಕಾಲದಲ್ಲಿ ಯಾರೆಲ್ಲ ಗುರುಗಳಿದ್ರೋ ಅವ್ರಿಗೆ ಬುದ್ಧಿ ಬುದ್ಧಿ ಅಂತ ಇದ್ರು. ನೋಡಿ ಅವ್ರು ಕೊಡುವಂತ ಆ ಬುದ್ಧಿಯನ್ನ ನಾವು ಬೆಳೆಸ್ಕೊಳ್ಳುವಂಥದ್ದು. ಅದಕ್ಕೆ ಅವ್ರನ್ನ ಬುದ್ಧಿ ಅಂತ ಅಂತಿದ್ರು. ಗುರುಗಳಿಗೆ, ನೋಡಿ ರಾಜರಿಗೆ, ನೋಡಿ ಯಾರೆಲ್ಲ ದೊಡ್ಡವರು ಶ್ರೇಷ್ಠರು ನಮ್ಗೆ ಹೇಳ್ಕೊಡ್ತಾರೋ, ನಮ್ಗೆ ಮಾರ್ಗದರ್ಶನ ಮಾಡ್ತಾರೋ, ಆದೇಶಗಳು ಕೊಡ್ತಾರೋ ಅವ್ರಿಗೆ ನಾವು ಬುದ್ಧಿ ಅಂತೀರಿ ಅಲ್ವಾ? ನೋಡಿ ಹಂಗೆ ಬುದ್ಧಿ ಅಂದ್ರೆ ಹಿಂಗೆ. ಅದನ್ನ ಚೂಕ್ ಮಾಡ್ಕೊತಾ ಹೋಗ್ಬೇಕು, ಮೆಂಡಿಂಗ್, ಶಾರ್ಪ್ ಮಾಡ್ಬೇಕು. ನೋಡಿ ತೀಕ್ಷ್ಣ, ಸರಿಯಾಗಿ ಇಟ್ಕೊಂಡಿರ್ಬೇಕು ಬುದ್ಧಿಯನ್ನ. ನೋಡಿ ಅದಕ್ಕೂ ಆಹಾರ ಬೇಕು, ಅದಕ್ಕೂ ಸತ್ವ ಬೇಕು. ಅವಾಗ ಯಾವ್ದನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತ ಗೊತ್ತಾಗುತ್ತೆ. ನೋಡಿ ಚೈತನ್ಯ ಮಹಾಪ್ರಭುಗಳ ನೋಡಿ ಬಾಲ್ಯ ಲೀಲೆ, ಆದಿಲೀಲೆಯಲ್ಲಿ ಅವರಪ್ಪ ಅವರ ಜಾತಕ ನೋಡಿ ಈತನು ಕೂಡ ದೊಡ್ಡ ಮಗಂತಾನೆ, ಇವರು ಸನ್ಯಾಸಿ ಆಗ್ಬಿಡ್ತಾನೆ ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ಗುರುಕುಲಕ್ಕೆ ಕಳಿಸಲ್ಲ, ಬುದ್ಧಿ ಕೊಡಲ್ಲ. ನೋಡಿ ಬುದ್ಧಿ ಕಲಿಸಿದ ಆ ತಂದೆ ಅಲ್ವಾ? ನೋಡಿ ವಿದ್ಯೆ ನೋಡಿ ಈ ತರದೆಲ್ಲ ಹಾ ನೋಡಿ ವಿದ್ಯೆ ಕೊಡಿಸಿದ ತಂದೆ, ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿ, ನೋಡಿ ಶುದ್ಧ ವೈರಿಗಳು ಅಂತ ಸರ್ವಜ್ಞ ಹೇಳ್ತಾರಲ್ವಾ? ಇವ್ರೇನ್ ಮಾಡ್ತಾರೆ, ಇವರಪ್ಪ ಅಯ್ಯೋ ಇವನು ಸನ್ಯಾಸ ಆಗ್ಬಿಡ್ತಾನೆ, ಎಲ್ಲಿ ಇವನಿಗೆ ಬುದ್ಧಿ ಕೊಟ್ಬಿಟ್ರೆ, ಜ್ಞಾನ ಕೊಟ್ಬಿಟ್ರೆ, ತಿಳುವಳಿಕೆ ಕೊಟ್ಬಿಟ್ರೆ, ನೋಡಿ ಇವೆಲ್ಲ ಕೊಟ್ಬಿಟ್ರೆ ಸನ್ಯಾಸಿ ಆಗ್ಬಿಡ್ತಾನೆ ಅಂತ ಅವ್ರಿಗೆ ಏನ್ ಮಾಡಿರ್ತಾರೆ, ಸ್ಕೂಲ್ಗೆ ಕಳ್ಸಲ್ಲ, ಗುರುಕುಲಕ್ಕೆ ಕಳ್ಸಲ್ಲ. ಈಗ ಇವ್ರು ಅವ್ರ ಅಪ್ಪನ್ಗೆ ಪಾಠ ಕಲಿಸ್ಬೇಕು, ಬುದ್ಧಿ ಕಲಿಸ್ಬೇಕು. ಇವ್ರೇನ್ ಮಾಡ್ತಾರೆ, ಅದಕ್ಕೆ ಏನ್ ಲೀಲೆ ಮಾಡ್ತಾರೆ ಅಂದ್ರೆ ಮುಸ್ರೆ ಪ್ರಭುಜಿ ಮಡಕೆಗಳೆಲ್ಲ ಇಟ್ಟು ಹೊಡ್ದಾಕ್ಬಿಡ್ತಾರೆ. ಹೊಡ್ದಾಕೋದಿಲ್ಲ, ಹೊಡ್ದಾಕೋದಿಲ್ಲ. ತೆಗ್ದು ಶ್ವೇತ ಮಾತಾಜಿ ಹೇಳ್ತಿದ್ರು ನೋಡಿ, ಎಲ್ಲರ ಮನೆಯಲ್ಲೂ ನೋಡಿ ಒಂದ್ ತಿಪ್ಪೆ ಅನ್ನೋ ತರದ್ದು ಮಡಕೆಗಳನ್ನ ಯೂಸ್ ಮಾಡಿ ಎಸ್ತಿರ್ತಾರೆ, ಅದ್ರ ಮೇಲೆ ಕುತ್ಕೊಂಡಿರ್ತಾರೆ ಅವ್ರು, ಅದನ್ನೇ ಇಟ್ಕೊಂಡು ಆಟ ಆಡ್ತಾ ಇರ್ತಾರೆ ಪ್ರಭುಜಿ. ಹೌದು ಹೌದು, ನೋಡಿ ಆ ತರದ್ದು ಒಂದು ಮುಸುರೆ ಅಂತ ಇರುತ್ತೆ. ಹಿಂದಿನ ಕಾಲದಲ್ಲಿ ಹೆಂಗಿತ್ತು ಅಂದ್ರೆ, ಒಂದು ಮಡಕೆಯಲ್ಲಿ ಅನ್ನ ಮಾಡಿದ್ರೆ, ಸಾಂಬಾರ್ ಮಾಡಿದ್ರೆ ಆ ಮಡಕೆನ ಮತ್ತೆ ಉಪಯೋಗಿಸಲ್ಲ, ಹೊಸ ಮಡಕೆನೆ, ಪ್ರತಿದಿನ ಹೊಸ ಮಡಕೆ. ನೋಡಿ ಕಲ್ಪನೆ ಮಾಡ್ಕೊಳ್ಳಿ. ನೋಡ ಹಂಗೆ ಅಡ್ಗೆ ಮಾಡ್ಬೇಕಾ, ಹೊಸ ಮಡಕೆ. ನೋಡ ಆ ಮಡಕೆಗಳು, ಹಳೆ ಮಡಕೆಗಳನ್ನೆಲ್ಲ ಒಂದ್ ಕಡೆ ಹಾಕಿರ್ತಾರೆ, ಅದು ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಮಣ್ಣು ಆಗ್ಬಿಡತ್ತೆ. ಅದು ಇವತ್ತಿನ ತರ ಅಲ್ಲ, ಪ್ಲಾಸ್ಟಿಕ್ ಈ ತರದಲ್ಲ, ನೋಡೋದೆಲ್ಲ ಮಣ್ಣಾಗ್ಬಿಡುತ್ತೆ. ಇವರು ಅದು ಅಶುಚಿ, ಅದು ಮುಸ್ರೆ. ನೋಡಿ ಅಲ್ಲೋಗಿ ಕೂತಿರ್ತಾರೆ. ಆಮೇಲೆ ಇವ್ರು ಬಂದು ಬುದ್ಧಿ ಹೇಳ್ತಾರೆ, ಏನು ಇಂಥ ಜಾಗದಲ್ಲಿ ಅಶುಚಿ ಸ್ಥಳದಲ್ಲಿ ಕೂತಿದ್ಯಾ ಅಂತ ಬುದ್ಧಿ ಹೇಳಿದ್ರೆ ಅವ್ರು ಕೇಳ್ತಾರೆ, ನೀನ್ ನನ್ ಶಾಲೆ ಕಳ್ಸಿದಿದ್ರೆ ನನ್ಗೆ ಇದೆಲ್ಲ ಹೇಳ್ಕೊಡ್ತಿದ್ರು, ಯಾವ್ದು ಶುಚಿ ಯಾವ್ದು ಅಶುಚಿ, ಎಲ್ಲಿ ಇರ್ಬೇಕು, ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು. ನೋಡಿ ಈ ಶ್ಲೋಕದಲ್ಲಿ ಹೇಳ್ತಾರಲ್ವಾ, ಪ್ರಾರ್ಥನೆ ಏನನ್ನು ಮಾಡಲೇಬೇಕು, ಏನನ್ನು ಮಾಡಬಾರದು, ನೋಡಿ ತರದೆಲ್ಲ ಹೇಳ್ತಾರೆ ನೋಡ್ರಿ.
ಅವ್ರು ಹೇಳ್ತಾರೆ, ನನ್ಗಿವೆಲ್ಲ ನೀನ್ ಶಾಲೆ ಕಳಿಸಿದ್ರೆ ನನ್ಗಿವೆಲ್ಲ ಗೊತ್ತಾಗ್ತಿತ್ತು, ನನ್ಗೇನು ಗೊತ್ತಿಲ್ಲ, ಎಲ್ಲಿರ್ಬೇಕು ಎಲ್ಲಿರ್ಬಾರ್ದು, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು, ನೋಡಿ ಇವೆಲ್ಲ ಏನು ಗೊತ್ತಿಲ್ಲ ನಂಗೆ. ಯಾವ್ದಕ್ ಭಯ ಪಡ್ಬೇಕು, ಯಾವ್ದು ಭಯ ಪಡ್ಬಾರ್ದು, ಯಾವ್ದು ಬಂದ್ಸುತ್ತೆ, ಯಾವ್ದು ಬಿಡುಗಡೆ ಮಾಡುತ್ತೆ, ಇದೆಲ್ಲ ನನ್ಗೇನು ಗೊತ್ತಿಲ್ಲ, ನೀನ್ ನನ್ ಶಾಲೆ ಕಳ್ಸಿಲ್ಲ ಅಂತ ನೋಡಿ ಅವ್ರ ಅಪ್ಪನಿಗೆ ಬುದ್ಧಿ ಹೇಳೋದು. ನೋಡಿ ಇದೊಂದು ಲೀಲೆ ನೋಡಿ. ಈಗ ಅವ್ರ ಅಪ್ಪಗೆ ಓ ಹೌದಲ್ವಾ ಅಂತ ಅನ್ಸುತ್ತೆ, ಹೌದಲ್ವಾ. ಓ ಹಂಗಾಗಿ ಮತ್ತೇನ್ ಮಾಡ್ಬೇಕೀಗ, ಏನ್ ಮಾಡ್ಬೇಕೀಗ? ಸ್ಕೂಲಿಗೆ ಕಳಿಸ್ಬೇಕು ಪ್ರಭುಜಿ. ನೋಡಿ ನನ್ ಬುದ್ಧಿ ಮಗ ಕೊಡ್ಬೇಕು. ಬುದ್ಧಿ ಕೊಡ್ಬೇಕು ನೋಡಿ, ಬುದ್ಧಿ ತಿಳುವಳಿಕೆ ವಿದ್ಯೆ ಕೊಡಿಸ್ಬೇಕು ನೋಡಿ. ಹಂಗೆ ಅವ್ರ ಅಪ್ಪಗೆ ಅನ್ಸುತ್ತೆ, ಹೌದೌದು ಕರೆಕ್ಟ್, ಇಲ್ದಿದ್ರೆ ನನ್ ಮಗನು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು, ಯಾವ್ದಕ್ ಭಯ ಪಡ್ಬೇಕು ಯಾವ್ದು ಭಯ ಪಡ್ಬಾರ್ದು, ಯಾವ್ದು ಬಂದ್ಸುತ್ತೆ ಯಾವ್ದು ಬಿಡುಗಡೆ ಮಾಡುತ್ತೆ ನೋಡಿ ಏನು ಗೊತ್ತಾಗಲ್ಲ. ಹೌದೌದು ಶಾಲೆ ಕೇಳಿಸ್ಬೇಕು ಅಂತ ಅವಾಗ ಗೊತ್ತಾಗತ್ತೆ ನೋಡಿ. ಆ ತರದ್ದು ಒಂದಿದೆ ನೋಡಿ. ಹಿಂಗೆ ನೋಡಿ ಕಲ್ತ್ಕೊಳ್ಳೋದು ತಿಳ್ಕೊಳ್ಳೋದಕ್ಕೂ ಇದಕ್ಕೆ ಇವೆಲ್ಲನೂ ಇರ್ತವೆ ನೋಡಿ. ಹಂಗಾಗಿ ಚೈತನ್ಯ ಮಹಾಪ್ರಭುಗಳು ನೋಡಿ ಶಾಲೆಗೆ ಸೇರ್ದಂಗ ಆಗುತ್ತೆ. ಇದೊಂದು ಲೀಲೆ ಅನ್ಕೊಳ್ಳಿ ನೋಡಿ. ಅವ್ರಿಗೇನು ನೋಡಿ ಶಾಲೆ ಕಳಿಸೋದಕ್ಕೆ ಆ ತರ ಮಾಡ್ತಾರೆ. ಹಂಗೆ ಅದೇ ತರನೇ ನೋಡಿ ನಮ್ಮ ಇಸ್ಕಾನ್ ಪ್ರಾರಂಭ ಆದಾಗ ಯಾರಾದ್ರೂ ಇಸ್ಕಾನಿಗೆ ಬರ್ಬೋದಿತ್ತು. ಯಾರಿಗಾದ್ರೂ ಬಂದು ನಾನು 4 ನಿಯಮ ಪಾಲಿಸ್ತೀನಿ, 16 ಮಾಲೆ ಜಪ ಮಾಡ್ತೀನಿ ಅಂದ್ರೆ ಅವ್ರಿಗೆ ದೀಕ್ಷೆ ಕೊಡ್ತಿದ್ರು ನೋಡಿ. ಹಿಂದೆ ಏನು ಅದಕ್ಕೆ ಇವತ್ತಿದೆ ನೋಡಿ, ಏನದು ಶಿಕ್ಷಾ ಸಮಾರಂಭ ನೋಡಿ. ಅದರಲ್ಲಿ ಶ್ರದ್ಧವಾನಂತೆ ನೋಡಿ, ಉಪಾಸಕಂತೆ ನೋಡಿ, ಸಾಧಕಂತೆ ಈ ತರ ಏನೂ ಇರ್ಲಿಲ್ಲ. ಆಮೇಲೆ ಗುರು ಆಶ್ರಯ ಅಂತೆ, ರೂಪಾದಾಶ್ರಯ ಗುರು ಆಶ್ರಯ ನೋಡಿ, ಈ ತರದೆಲ್ಲ ಏನೂ ಇರ್ಲಿಲ್ಲ. ಬಂದವರು ನೋಡಿ ಈ ತರದೆಲ್ಲ ಇತ್ತು. ಸನ್ಯಾಸ ದೀಕ್ಷೆನೂ ಅಷ್ಟೇನೆ, 1 ವರ್ಷ ಅವ್ರು ನೋಡೋರು, ಪರವಾಗಿಲ್ಲ ಅನ್ಸಿದ್ರೆ ಕೊಟ್ಬಿಡೋರು. ಫಾರಿನರ್ಸ್ ಅವ್ರಿಗೇನು ನೋಡಿ ಭಾರತೀಯ ಸಂಸ್ಕೃತಿ ಹಿನ್ನೆಲೆನೂ ಕೂಡ ಇರ್ಲಿಲ್ಲ. ಈ ತರದೆಲ್ಲ ಇತ್ತು ಪ್ರಾರಂಭದಲ್ಲಿ. ಯಾಕಂದ್ರೆ ಅಂತ ಒಂದು ಸಂದರ್ಭ ಸಮಯ. ರೂಪಾದ್ರೆ 12 ವರ್ಷ ಇದ್ರು. ಕೃಷ್ಣ ಪ್ರಜ್ಞೆಯನ್ನು 12 ವರ್ಷದಲ್ಲೇ ಕೂಡ 10,000 ಜನಕ್ಕೆ ದೀಕ್ಷೆ ಕೊಡ್ತಾರೆ, 108 ಮಂದಿರ ಕಟ್ತಾರೆ. ಹಂಗೆ ಬೆಳಿಬೇಕಿತ್ತು, ಬೇಗ ಬೇಕಾಗಿತ್ತು ನೋಡಿ. ಆಮೇಲೆ ಎಲ್ಲವೂ ಕೂಡ ಒಂದು ವ್ಯವಸ್ಥೆ ಅಂತ ಮಾಡಿದ್ದಾರೆ ನೋಡಿ. ಈಗ ಏನೇನೆಲ್ಲ ಎಲ್ಲದಕ್ಕೂ ಈಗ ನಾವೆಲ್ಲ ಪಟ್ಟಿ ಮಾಡ್ಬೋದು ನಮ್ಮ ಬದುಕಲ್ಲಿ. ಇವೆಲ್ಲ ನಿಮ್ಗೆ ಸಾಧ್ಯವಾದ್ರೆ ಒಂದು ಪೆನ್ ಪೇಪರ್ ತಗೊಂಡು ಬರಿಬೋದು. ನಾವು ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರದು ಅಂತ ಬರಿಬೋದು. ಏನೆಲ್ಲ ಮಾಡಬೇಕು, ಡೂಸ್ ಅಂಡ್ ಡೋಂಟ್ಸ್ ನೋಡಿ. ಇದೆಲ್ಲ ನಮ್ಗೆ ಎಲ್ಲ ಗೊತ್ತಾಗುತ್ತೆ ಅಂದ್ರೆ ಬುದ್ಧಿಗೆ ಆಹಾರ ಕೊಟ್ಟಾಗ ನೋಡಿ. ಒಂದೊಂದಕ್ಕೂ ಒಂದು ಆಹಾರ ಅಂತ ಇರುತ್ತೆ. ಇಂದ್ರಿಯಗಳಿಗೂ ಕೂಡ ಒಂದು ಆಹಾರ, ಇನ್ಪುಟ್ಸ್ ಅಂತ ಇರುತ್ತೆ ಇಂದ್ರಿಯಗಳಿಗೆ. ಮನಸ್ಸಿಗೂ ಕೂಡ, ಮನಸ್ಸು ಕೂಡ ಏನೋ ಒಂದು ಬಯಸ್ತಿರುತ್ತೆ ನೋಡಿರ್ತೀರಾ. ನಾವಿಂದ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ನೋಡಿ. ಮನಸ್ಸು ನೋಡಿ ಉಲ್ಲಾಸವನ್ನ ಬಯಸ್ತಿರುತ್ತೆ, ಆನಂದ ಬಯಸ್ತಿರುತ್ತೆ ನೋಡಿ. ಬುದ್ಧಿಗೂ ಕೂಡ ಆಹಾರ ಬೇಕು, ಅದಕ್ಕೂ ಕೂಡ ವಿಹಾರ. ಬುದ್ಧಿಗೂ ಕೂಡ ನೋಡಿ ಆಹಾರ ಬೇಕು, ಬುದ್ಧಿಗೂ ಕೂಡ ಖುಷಿ ಬೇಕು. ಬುದ್ಧಿ ಹಂತದಲ್ಲಿ ನಿಮ್ಗೆ ಅನುಭವ ಆಗಿರುತ್ತೆ. ಗಣಿತದಲ್ಲಿ ಯಾವ್ದಾದ್ರೂ ಒಂದು ಲೆಕ್ಕವನ್ನ ತುಂಬಾ ಚೆನ್ನಾಗಿ ನೀವು ಬಿಡಿಸ್ಬಿಟ್ರೆ ನಿಮ್ಗೆ ಖುಷಿ ಆಗಿರುತ್ತಾ? ಯಾವತ್ತಾದ್ರೂ ನೀವು ಸ್ಕೂಲಲ್ಲಿ ಕಾಲೇಜಲ್ಲಿ ಒಂದು ಒಗಟು ಕೇಳಿದ್ರೆ ಅದನ್ನ ಸ್ವಲ್ಪ ಯೋಚನೆ ಮಾಡಿ ಒಗಟು ಹೇಳ್ಬಿಟ್ರೆ, ಅದು ನಿಮ್ಗೆ ಉತ್ತರ ಸಿಕ್ಕೋಗ್ಬಿಟ್ರೆ, ನೀವೇ ಹುಡ್ಕೊಂಡ್ಬಿಟ್ರೆ ಪಜಲ್ಸ್ ಅಂತೆಲ್ಲ ಹಾಡ್ತಿರ್ತೀವಿ ನೋಡ್ರಿ ನೋಡಿ. ಇವುಗಳೆಲ್ಲನೂ ಬುದ್ಧಿನ ಚುರುಕು ಮಾಡುತ್ತೆ. ನಿಮ್ಗೆ ಅದು ಯಶಸ್ಸು ಆಗ್ಬಿಟ್ರೆ, ಅದನ್ನ ನೀವು ಸಾಧಿಸ್ಬಿಟ್ರೆ, ಆ ಲೆಕ್ಕ ಬಿಡಿಸೋದು, ಒಂದು ಗಾದೆ ಒಗಟು ಮಾತನಿಗೆ ನೋಡಿ ಅದ್ರ ಉತ್ತರ ಹೇಳೋದು ನೋಡಿ, ಯಾವ್ದೋ ಈ ತರದೊಂದು ಪಜಲ್ಸ್ ಬಿಡಿಸಿ ಹೇಳಿದಾಗ ಖುಷಿ ಆಗಿರೋದು ನಿಮ್ಗೆ. ಇದು ಬುದ್ಧಿ ಹಂತದ ಖುಷಿ ನೋಡಿ. ಇಂದ್ರಿಯ ಹಂತಗಳಿಗೂ ಒಂದು ಖುಷಿ ಇರುತ್ತೆ ನೋಡಿ. ಇಂದ್ರಿಯಗಳು ನೋಡಿ, ಕಣ್ಣು ಸುಂದರವಾಗಿರುವಂತದ್ದನ್ನು ನೋಡಿದ್ರೆ, ಕಿವಿಗಳು ಮಧುರವಾಗಿರುವಂತದ್ದನ್ನು ಕೇಳಿದ್ರೆ ನೋಡಿ, ಇದೇ ತರ ಒಂದೊಂದು ಇಂದ್ರಿಯಗಳು ಒಂದೊಂದೇ ನಾನು ಹೇಳ್ಬೇಕಾಗಿಲ್ಲ. ನಾಲಿಗೆ ನೋಡಿ, ನಾಲಿಗೆ ಒಳ್ಳೆ ಸವಿಯಾಗಿರೋ ರುಚಿಯನ್ನು ನೋಡಿದ್ರೆ ನೋಡಿ, ಈ ತರದ ಖುಷಿ ಆಗತ್ತೆ. ಅದೇ ತರ ಮನಸ್ಸು ಕೂಡ, ಮನಸ್ಸಿಗೆ ನೋಡಿ ಒಂದು ಇಂಪಾದ ಒಂದು ಸಂಗೀತ ಕೇಳಿದ್ರೆ ಮನೋಲ್ಲಾಸ ಆಗುತ್ತೆ. ಮನೋಲ್ಲಾಸ ಅಂತ ಕೇಳಿದಿರ ಕನ್ನಡ ಪದ?
ಮನ ಉಲ್ಲಾಸ. ಹಾ ಪ್ರಭುಜಿ. ನೋಡಿ ತುಂಬಾ ಖುಷಿ ಆಗುತ್ತೆ ಮನಸ್ಸಿನ ಹಂತದಲ್ಲಿ. ನೋಡಿ ಇಂಥದ್ದು ಸಂಗೀತ ಒಂದು ಕೇಳಿದ್ರೆ ನೋಡಿ ಈ ತರದ್ ಏನೇನೋ ಆ ಮನಸ್ಸಿಗೆ ಒಂದಂತ, ಬುದ್ಧಿಗೂ ಕೂಡ ಒಂದು ಅಂತ ಇದೆ. ನೋಡಿ ಇವೆಲ್ಲವನ್ನ ಬೇರೆ 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 ಬೇರೆಯಾಗಿ ವಿಂಗಡಿಸಿ ನೋಡಿ ಅಧ್ಯಯನ ಮಾಡ್ಕೊಳಕ್ಕೆ, ತಿಳ್ಕೊಳಕ್ಕೆ ನೋಡಿ ಅವುಗಳನ್ನ ಗುಣ ಆಧಾರಿತ, ತ್ರಿಗುಣ ಆಧಾರಿತವಾಗಿ ವಿಭಾಗ ಮಾಡಿ ನೋಡಿ. ಬುದ್ಧಿಯನ್ನ ಸತ್ವಗುಣದಲ್ಲಿ, ಬುದ್ಧಿಯನ್ನ ರಜೋಗುಣದಲ್ಲಿ, ಬುದ್ಧಿಯನ್ನ ತಮೋಗುಣದಲ್ಲಿ ನೋಡಿ ಈ ತರ ನೋಡಿ. ಹಂಗೆ ಬುದ್ಧಿ ಸಾತ್ವಿಕ ಗುಣದಲ್ಲಿ ಇದ್ದವರು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಬುದ್ಧಿ ಗೊತ್ತಿರುತ್ತೆ ಏನ್ ಮಾಡ್ಲೇಬೇಕು ಏನ್ ಮಾಡಬಾರ್ದು ಅಂತ. ಈಗ ನಾವು ಬೆಳಗ್ಗೆ ಎದ್ದಿದ್ದೀರಿ, ನೀವೆಲ್ಲರೂ ಗೃಹಿಣಿಯರಿದ್ದೀರಿ ನೋಡಿ. ಇವಾಗೆಲ್ಲ ನೀವು ಮಾಡ್ಲೇಬೇಕಾದದ್ದೇನು? ಈಗ ಬೆಳಿಗ್ಗೆ ಸಹಜವಾಗಿ ಚಾಂಟಿಂಗ್ ಮಾಡೋದು ಪ್ರಭುಜಿ, ಇವಾಗ ಭಗವದ್ಗೀತೆ ಕೇಳ್ತಾ ಇದೀವಿ. ತಿಂಡಿ ಆಮೇಲೆ ಮಾಡ್ಬೇಕು ಪ್ರಭುಜಿ. ಮಂಗಳಾರತಿ ತಿಂಡಿ ಮಾಡ್ಬೇಕು. ಮಂಗಳಾರತಿ ಅಟೆಂಡ್ ಮಾಡ್ತೀವಿ, ಮತ್ತೆ ಭೋಗ ಶುದ್ಧ ಆಗ್ತೀವಿ ಪ್ರಭು ಫಸ್ಟ್. ಹಾ ವೆರಿ ಗುಡ್. ಮತ್ತೆ ಏನ್ ಮಾಡ್ಲೇಬೇಕು ಅನ್ನೋದಿದೆ ನೋಡಿ. ನೋಡಿ ಈಗ ನೋಡಿ ಅಡುಗೆ ಮಾಡ್ಬೇಕು. ಎದ್ದ ತಕ್ಷಣ ಕೈ ಕಾಲ್ ಮುಖ ತೊಳ್ಕೊಂಡು ಮನೆ ಬಾಗಿಲು ಗುಡಿಸಿ ಒರೆಸಿ ಅದೇ ಅಡಿಗೆ ಮನೆ ಕಟ್ಟೆ ಕ್ಲೀನ್ ಮಾಡಿ ಸ್ನಾನ ಮಾಡಿ ಅಡಿಗೆ ತಿಂಡಿ ಮಾಡಿ ಅದ್ರ ಮಧ್ಯೆ ನಾವು ಈ ಭಗವದ್ಗೀತೆನು ಕೇಳಿಸ್ಕೊಂಡು ಹೌದು ಮಾಡ್ತಾ ಇರ್ತೀವಿ ಪ್ರಭು. ನೋಡಿ ಎಲ್ಲ ಕೆಲವು ಮಾಡ್ಲೇಬೇಕಾಗಿದೆ ನೋಡಿ. ಮಾಡ್ಲೇಬೇಕಾಗಿರೋನ್ ಮಾಡದೇ ಇದ್ರೆ ಏನಾಗುತ್ತೆ? ಈಗ ನೀವು ನಾಷ್ಟ ಅಡಿಗೆ ಇವಾಗ ಮಾಡೋದಿಲ್ಲ, ನೀವು ಮಾಡ್ಲೇಬೇಕು ಪ್ರಭುಜಿ, ತಿಂಡಿ ಮಾಡ್ಲೇಬೇಕು ಪ್ರಭುಜಿ, ಅದು ಮಾಡಿಲ್ಲ ಅಂದ್ರೆ ನಡೆಯಲ್ಲ. ಅದು ನಡೆಯಲ್ಲ. ಶಿಕ್ಷೆ ಮಾಡಿಲ್ಲ ಅಂದ್ರೆ ಶಿಕ್ಷೆ ಅನುಭವಿಸ್ಬೇಕು. ಶಿಕ್ಷೆ ಅನುಭವಿಸ್ಬೇಕಂತ ಅದೇ ನೋಡಿ. ನೋಡಿ ಹಂಗೆ ಕೆಲವನ್ನ ಮಾಡ್ಲೇಬೇಕು ಅಂತ ಇರುತ್ತೆ ಎಲ್ಲರಿಗೂ. ಪ್ರತಿಯೊಬ್ಬ ವ್ಯಕ್ತಿನೂ ಕೆಲವು ನೋಡಿ ಏನೂ ಮಾಡಕ್ಕೇನು ಇಲ್ಲದೆ ಇರ್ತಾರೆ ನೋಡಿ. ಏನ್ ಅನ್ಬೇಕು ಅವ್ರನ್ನ? ಗುಂಡ್ಗೋಬಿ ಅಂತಾರ ಏನೋ ಅಂತಾರೆ ನೋಡಿ. ದಂಡಚೋರ್ ಪ್ರಭು, ದಂಡಚೋರ್. ದಂಡಚೂರ ಓಕೆ ಮಾತಾಜಿ. ನೋಡಿ ಏನು ಮಾಡಂಗಿಲ್ಲ ಅವ್ರು ನೋಡಿ. ಅವ್ರು ವೇಸ್ಟ್. ಅವ್ರು ಇದ್ರೇನೋ ಒಂದೇ, ಇಲ್ದಿದ್ರೇನೋ ಒಂದೇ, ಮಾಡಿದ್ರೇನೋ ಒಂದೇ, ಮಾಡದಿದ್ರೇನೋ ಒಂದೇ ನೋಡಿ. ಈಗೆಲ್ಲ ಆನ್ಲೈನ್ ಅಲ್ಲಿ ತರ್ಸ್ಕೊಂಡ್ಬಿಡ್ತಾರೆ ಪ್ರಭುಜಿ. ಝೊಮೊಟೊ ನೋಡಿ ಹಿಂಗ ಆರ್ಡರ್ ಕೊಟ್ಟು ನೋಡಿ ಹಿಂಗ ನೋಡಿ. ಇವೆಲ್ಲ ಬುದ್ಧಿ ಪ್ರಕಾರವಾಗಿ ಹೋಗುತ್ತೆ. ಎಲ್ಲಿಂದ ತರ್ಸ್ಕೊತೀರಿ, ಹೆಂಗೆ ವ್ಯವಸ್ಥೆ ಮಾಡ್ಕೊತೀರಿ ನೋಡಿ. ಇವೆಲ್ಲನು ಏನ್ ಮಾಡ್ಲೇಬೇಕು ಅಂತ ಒಂದಿದೆ ನೋಡಿ. ನೋಡಿ ಏನ್ ಮಾಡ್ಲೇಬೇಕು ಅಂತ ನಮ್ಮ ಬದುಕಲ್ಲಿ ಇದೆಯಲ್ಲ, ಅದು ಆಧ್ಯಾತ್ಮಿಕದ್ದು, ಭೌತಿಕದ್ದು ವಿಭಾಗ ಬೇಕಾದ್ರೆ ಮಾಡ್ಕೋಬಹುದು. ಸಾಮಾನ್ಯವಾಗಿ ನೋಡಿದ್ರೇನು ಕೂಡ ಹಂಗೆ ನಾವು ಯೋಚನೆ ಮಾಡಬಹುದು ನೋಡಿ. ಮಾಡ್ಬೇಕಾದದ್ದನ್ನ ಸರಿಯಾದ ಸಂದರ್ಭದಲ್ಲಿ ಮಾಡ್ಬೇಕಾದನ್ನ ಮಾಡ್ಬೇಕಾದವರು ಮಾಡದೇ ಇದ್ರೆ ನೋಡಿ ಸಮಸ್ಯೆಗಳಾಗ್ತವೆ ನೋಡಿ. ನೋಡಿ ಒಬ್ಬ ವಿದ್ಯಾರ್ಥಿ ಯಾವಾಗ ಅವನು ಓದ್ಬೇಕಾದವನು ಓದದೇ ಇದ್ರೆ ಅವನು ಪರೀಕ್ಷೆಯಲ್ಲಿ ಫೇಲ್ ಆಗ್ತಾನೆ, ಪ್ರಮೋಟ್ ನೆಕ್ಸ್ಟ್ ಕ್ಲಾಸ್ಗೆ ಹೋಗೋದಿಲ್ಲ ನೋಡಿ. ಹಂಗೆ ವೃತ್ತಿಯಲ್ಲಿರೋರು ಕೂಡ ಮಾಡ್ಲೇಬೇಕಾದವರು ಮಾಡ್ಬೇಕಾದಾಗ ಏನ್ ಮಾಡ್ಬೇಕು ಅದನ್ನ ಮಾಡದೇ ಇದ್ರೆ ನೋಡ ಅವ್ರಿಗೆ ಸಮಸ್ಯೆ ಆಗತ್ತೆ. ಇದು ತುಂಬಾ ದೊಡ್ಡ ವಿಷಯನ, ಸಾಮಾನ್ಯ ಪ್ರಜ್ಞೆ ತಿಳುವಳಿಕೆ ಅಲ್ವಾ ಇದು? ಸಾಮಾನ್ಯ ಯಾರಾದ್ರೂ ಇದನ್ನ ಗೊತ್ತಿರೋದೆ, ಯಾರಿಗಾದ್ರೂ ಗೊತ್ತಿರೋದೆ, ಹೌದಲ್ವಾ? ಇದೆಲ್ಲ ಅರ್ಥನೇ ಆಗತ್ತಾ? ಜನರಲ್ ನಾಲೆಡ್ಜ್ ಪ್ರಭು ಇದೆಲ್ಲ. ಸಾಮಾನ್ಯ ಜ್ಞಾನ, ಸಾಮಾನ್ಯ ತಿಳುವಳಿಕೆ, ಕಾಮನ್ ಸೆನ್ಸ್ ಅಲ್ವಾ? ನೋಡಿ ಈಗ ಹಂಗೇ ಯೋಚನೆ ಮಾಡಿದ್ರೆ ನಮ್ಗೆಲ್ಲ ಏನು ಕಷ್ಟ, ಬಾಧೆ, ಸಮಸ್ಯೆ, ಪೀಡೆಗಳೆಲ್ಲ ಬಂದಿದವೋ ಇದಕ್ಕೆಲ್ಲ ಏನ್ ಕಾರಣ ಅಂತ ನೋಡಿದ್ರೆ ನೋಡಿ ಇಲ್ಲಿ ಕಾರಣ ಸಿಗುತ್ತೆ ನಮ್ಗೆ. ಮಾಡ್ಬೇಕಾದಾಗ ನಾವೇನೋ ಒಂದು ಮಾಡದೇ ಇದ್ದಾಗ ನೋಡಿ, ಅಥವಾ ಮಾಡಬಾರದು ಮಾಡಿದ್ರೆ ಆಗ್ಬಾರ್ದಾಗತ್ತೆ ಅಂತ ಹೇಳ್ತಾರೆ ಕನ್ನಡ ಗಾದೆಯಲ್ಲಿ ಅಲ್ವಾ? ನೋಡಿ ನಮ್ಮೆಲ್ಲ ಸಮಸ್ಯೆಗಳು ಇದೇ ಕಾರಣ. ನಾವು ಯಾವಾಗೋ ಹಿಂದಿನ ಜನ್ಮನೋ ಅಥವಾ ಹಿಂದಿನ ದಿನಗಳಲ್ಲೋ ಮಾಡ್ಬೇಕಾದಾಗ ಮಾಡದೇ ಇದ್ರೆ ಮಾಡ್ಬೇಕಾದದ್ದನ್ನ ಇವತ್ತು ಅದರ ಫಲವನ್ನ ಅನುಭವಿಸ್ತೀವಿ. ಹೌದಾ? ಹೌದು. ನೋಡಿ ಗಮನಿಸಿ, ಬೇಕಾದ್ರೆ ಹಂಗೆಯೇ ನಿಮ್ ಬದುಕು ಗಮನಿಸಿ. ಒಂದು ಕ್ಷಣ ಯೋಚನೆ ಮಾಡಿ. ನಿಮ್ಗೆ ಇವತ್ತೇನೋ ಒಂದು ಸಮಸ್ಯೆ ಇದೆ, ಏನೋ ಒಂದು, ಅದು ಆರ್ಥಿಕನೋ, ಕೌಟುಂಬಿಕನೋ,
ನೋಡಿ, ಸಾಮಾಜಿಕನೋ ಅದು ಆರೋಗ್ಯ ಸಂಬಂಧಪಟ್ಟಿದ್ದು ನೀವು ಹೇಳ್ತೀರಿ, ಅಯ್ಯೋ ನಾನು ಆ ಸಂದರ್ಭದಲ್ಲಿ ಅದನ್ನ ಮಾಡ್ಬೇಕಾದ್ದು ಅದನ್ನ ಮಾಡ್ಬಿಟ್ಟಿದ್ರೆ ನನಗೆ ಒಂದು ನಮ್ಮ ಕುಟುಂಬಕ್ಕೆ ನಮ್ಗೆ ನೋಡಿ ಈ ತರ ಒಂದು ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಹೌದಾ? ಹೌದು ಅನ್ಸುತ್ತೆ. ಹಿಂಗೆ ನೋಡಿಬೇಕಾದ್ರೆ ನೋಡಿ, ಏನ್ ಮಾಡ್ಬೇಕಿತ್ತು ಅದನ್ನ ಮಾಡ್ಬೇಕಿತ್ತು, ಏನ್ ಮಾಡಬಾರ್ದಿತ್ತು ಅದನ್ನ ಮಾಡಬಾರ್ದು. ನೋಡಿ, ಹಂಗೆ ಮಾಡಬಾರ್ದನ್ನ ಮಾಡಿದ್ರೆ ಸಮಸ್ಯೆ, ಮಾಡ್ಬೇಕಾದದ್ದನ್ನು ಮಾಡದೇ ಇದ್ರೆ ಸಮಸ್ಯೆ. ನೋಡಿ ಅಲ್ವಾ, ಎಷ್ಟೊಂದು ನಮ್ಮ ಬದುಕಲ್ಲೇ ಉದಾಹರಣೆಗಳಿರ್ತವೆ. ನೋಡಿ, ದಿತಿ ಕಶ್ಯಪ, ನೋಡಿ ಇವರು ಹಿರಣ್ಯಾಕ್ಷನಿಗೆ ಜನ್ಮ ಕೊಡುವಂತ ಕತೆ. ನೋಡಿ, ಶ್ವೇತ ಮಾತಾಜಿಯವರು ಅದ್ರ ಬಗ್ಗೆ ರಘುಮನ ಮಾಧವನಲ್ಲಿ ಕ್ಲಾಸ್ ಮಾಡಿದ್ರು, ತುಂಬಾ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ನೋಡಿ, ಅಲ್ಲಿ ಓದ್ತೀವಿ ಏನ್ ಮಾಡಬಾರ್ದಿತ್ತು ಅದನ್ನ ಮಾಡಿದಾಗ ಮಾಡಿದಾಗ ಆಗ್ಬಾರ್ದಾಗ. ನೋಡಿ, ಈ ತರದ್ದೆಲ್ಲ ಎಷ್ಟೋ ವಿಚಾರಗಳು ಇರ್ತವೆ. ನೋಡಿ, ಆತ ಧ್ರುವ ಮಹಾರಾಜ ಅವ್ರ ಅಪ್ಪನ ತೊಡೆ ಮೇಲೆ ಕುತ್ಕೋಬೇಕು ಅಂತ ಬಯಸ್ತಾನೆ. ಅವ್ರ ಚಿಕ್ಕಮ್ಮ ಬಂದು ನೋಡ ಅದನ್ನ ತಡಿತಾಳೆ. ನೋಡಿ, ಈತ ಏನ್ ಮಾಡ್ತಾನೆ, ಆತ ಏನಾದ್ರು ಮಾಡ್ತಾನ? ಅವ್ರಪ್ಪ ಧ್ರುವ ಮಹಾರಾಜ ಏನು ಮಾಡಲ್ಲ, ಏನು ಮಾಡಲ್ಲ, ಸುಮ್ಮನೆ ಇರ್ತಾನೆ ಆತ. ನೋಡಿ, ಹೆನ್ ಪೆಕ್ಕಡ್ ಹಸ್ಬೆಂಡ್ ಅಂತ ಹೇಳ್ತಾರೆ, ಅಮ್ಮ ಅವ್ರ ಗಂಡ ಅಂತ ಹೇಳ್ತಾರೆ. ಆತನ ಹೆಂಡತಿಗೆ ಎದುರ್ಕೊಂಡು ಅವನೇನು ಮಾಡಲ್ಲ. ತನ್ನ ಒಬ್ಬ ಮಗನಿಗೆ ಅನ್ಯಾಯ ಆಗ್ತಾ ಇದೆ ನೋಡಿ, ಅದನ್ನ ನೋಡ್ಕೊಂಡು ಆತ ಸುಮ್ಮನೆ ಇದ್ದಾನೆ. ನೋಡಿ, ಆತ ಏನೋ ಒಂದು ಸಂದರ್ಭದಲ್ಲಿ ಮಾಡ್ಬೇಕಾಗಿತ್ತು, ಆತನೇನು ಮಾಡ್ಲಿಲ್ಲ. ನೋಡಿ, ಈತನ ಮಗನಿಗೆ ತುಂಬಾ ಬೇಜಾರಾಗತ್ತೆ. ನೋಡ, ಅವ್ರ ಅಮ್ಮನ ಹತ್ರ ಹೋಗಿ ಹೇಳ್ತಾನೆ. ನೋಡಿ ಸಹಜವಾಗಿನೇ ಒಂದು ಮಗು ಏನ್ ಮಾಡುತ್ತೆ. ನೋಡಿ, ತಂದೆಯಿಂದ ನೋಡಿ ತಂದೆ ಪ್ರೀತಿ ವಂಚಿತನಾದ್ರೆ, ನೋಡಿ ಚಿಕ್ಕಮ್ಮ ನೋಡಿ ಅಸೂಯೆ ಸುರುಚಿ, ನೋಡಿ ಆಕೆಯಿಂದ ಅನ್ಯಾಯ ಆಯ್ತು ಅಂದ್ರೆ ನೋಡಿ ಇನ್ನು ಏನ್ ಮಾಡ್ತೆ ಮಗು ಅಲ್ವಾ? ಅವ್ರಮ್ಮನ ಹತ್ರ ಹೋಗಿ ಹೇಳುತ್ತೆ. ಅವ್ರಮ್ಮ ಆದ್ರೂ ಈಗ ಏನ್ ನೋಡಿ, ಅವ್ರು ಏನ್ ಮಾಡ್ಬೇಕು ಅನ್ನೋ ಸಂದರ್ಭದಲ್ಲಿ ಅವ್ರು ಹೆಂಗ್ ಉಪದೇಶ ಹೇಳ್ತಾರೆ ನೋಡಿ. ನೋಡಿ, ಭಗವಂತನ ಕಡೆ ಕಳಿಸ್ಕೊಡ್ತಾರೆ. ನೋಡಿ, ಕಾಡಿಗೆ ಹೋಗ್ತಾನೆ, ನಾರದ್ರು ಸಿಗ್ತಾರೆ. ನೋಡಿ, ನಾರದ್ರು ಆತನ ವಿಚಲಿತ ಮಾಡಕ್ ಹೋಗ್ತಾರೆ, ನೋಡಿ ಡಿಸ್ಟ್ರಾಕ್ಟ್ ಮಾಡಕ್ ಹೋಗ್ತಾರೆ. ಧ್ರುವ ಮಹಾರಾಜ ಕೇಳೋದಿಲ್ಲ. ನೋಡಿ, ಆತನ ಅಚಲಿತವಾಗಿರ್ತಾನೆ. ಅವನಿಗೆ ದೃಢ ನಿಶ್ಚಯ ಇರುತ್ತೆ, ಏನ್ ಮಾಡ್ಬೇಕು ಅನ್ನೋದು ಒಂದು ಗೊತ್ತಿರುತ್ತೆ. ನೋಡಿ, ಅದೊಂದು ಪರೀಕ್ಷೆ ಆಗುತ್ತೆ. ಆಗ ಅವರು ಏನ್ ಮಾಡ್ಬೇಕು ಅಂತ ಹೇಳಿ ಬುದ್ಧಿ ಹೇಳ್ಕೊಡ್ತಾರೆ, ಬುದ್ಧಿ ಕೊಡ್ತಾರೆ, ತಿಳುವಳಿಕೆ ಕೊಡ್ತಾರೆ, ಆ ವಿಧಾನ ಹೇಳ್ಕೊಡ್ತಾರೆ. ನೋಡಿ, ಇದು ಬಹಳ ಮುಖ್ಯ. ಸಾಂದರ್ಭಿಕವಾಗಿ ಧ್ರುವ ಮಹಾರಾಜನಿಗೆ ನಾರದ್ರು ಏನು ಹೇಳ್ಕೊಡ್ತಾರೆ ನೋಡಿ. ನಮ್ಮ ಬದುಕಲ್ಲೂ ಹಿಂಗೇನೆ ನೋಡಿ, ನಮ್ಮ ಬದುಕುಗಳಲ್ಲೂ ಹಿಂಗೇನೆ. ಹೆಂಗೆ ನಮಗೂ ಕೂಡ ನಮ್ಮ ಪ್ರಯತ್ನ ಕೆಲವೆಲ್ಲ ನಮ್ಮ ಕೈಯಲ್ಲಿ ಸಾಧ್ಯ ಇರೋದಿಲ್ಲ, ಕೆಲವೆಲ್ಲ ಸಾಧ್ಯ ಇರೋದಿಲ್ಲ. ನಮ್ಮ ಶಕ್ತಿ ಮೀರಿ ನೋಡಿ, ಇವುಗಳೆಲ್ಲ ಮೀರಿ ಇರುತ್ತೆ ಕೆಲವು ಸಂದರ್ಭಗಳಲ್ಲಿ, ನೀವು ನೋಡಿರ್ತೀರಿ ಅಲ್ವಾ? ನೋಡಿ, ಅವೆಲ್ಲವೂ ನೋಡಿ ಕಾಲಾನುಕ್ರಮದಲ್ಲಿ ನೋಡಿ ಗುರು ಕೃಷ್ಣ ಕೃಪಾಪಾಯಿ ಭಕ್ತಿಲತ ಬೀಜ ಬ್ರಹ್ಮಾಂಡೆ ಭ್ರಮಿತೆ ಓನು ಭಾಗ್ಯವಾನು ಜೀವ ಗುರು ಕೃಷ್ಣ ಕೃಪಾಪಾಯಿ ಭಕ್ತಿಲತ ಬೀಜ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಹೋದ್ರೆ ಸಾಕು. ನಮ್ಮ ಪ್ರಯತ್ನ ನೀವು ಕೆಲವರೆಲ್ಲರೂ ನೋಡಿ, ನೀವು ದೀಕ್ಷೆ ತಗೋಬೇಕು ಅಂತ ಅನ್ಕೊಂಡಿದ್ದೀರಿ. ನೀವೆಲ್ಲರೂ ಅನ್ಕೊಂಡಿರ್ತೀರಿ, ಯಾಕೆ ನಮ್ಗೆ ಇನ್ನೂ ಸಮಯ ಬಂದಿಲ್ಲ ನೋಡಿ, ನಮ್ಗಿನ್ನೂ ಯಾಕೆ ದೀಕ್ಷೆ ಸಿಕ್ಕಿಲ್ಲ ಅಂತ ಅನ್ಸ್ತಿರ್ಬೋದು ನೋಡಿ. ಅದೊಂದು ಸಂದರ್ಭ ಬರ್ಬೇಕು ನೋಡಿ. ಗುರು ಕೃಷ್ಣ ಕೃಪಾಪಾಯಿ ಭಕ್ತಿಲತಾ ಬೀಜ, ಭಕ್ತಿಲತಾ ಬೀಜ ಸಿಗಕ್ ಒಂದು ಸಂದರ್ಭ ಬರ್ಬೇಕು ನೋಡಿ. ಹಂಗೆ ನಾರದರು ಅವ್ರಿಗೆ ಬುದ್ಧಿ ಕೊಡ್ತಾರೆ. ಅವ್ರ ಗುರುಗಳಾಗ್ತಾರೆ, ಇವ್ರ ಶಿಷ್ಯ ಆಗ್ತಾರೆ ನೋಡಿ. ಇದೇ ತರ ಭಗವದ್ಗೀತೆಯಲ್ಲೂ ಕೂಡ ಅರ್ಜುನ ತುಂಬಾ ಗೊಂದಲದಲ್ಲಿದ್ದ. ಆತನಿಗೆ ಅವಶ್ಯಕತೆ ಇತ್ತು, ಬುದ್ಧಿ ಅವಶ್ಯಕತೆ ಇತ್ತು, ತಿಳುವಳಿಕೆ ಅವಶ್ಯಕತೆ ಇತ್ತು ನೋಡಿ. ಆತ ಶಿಷ್ಯ ಆಗ್ತಾನೆ. ಕೃಷ್ಣನಿಗೆ ಶಿಷ್ಯ ಆದಾಗ ಕೃಷ್ಣ ಅರ್ಜುನರು ಸ್ನೇಹಿತರಾಗಿದ್ದವರು ಈಗ ಗುರು ಶಿಷ್ಯರಾಗ್ತಾರೆ ನೋಡಿ. ಉಪನಿಷತ್ತುಗಳಲ್ಲಿದೆ, ಒಬ್ಬ ಗುರು ಇನ್ನೊಬ್ಬ ಶಿಷ್ಯ. ಶಿಷ್ಯ ಪ್ರಶ್ನೆ ಕೇಳ್ತಾನೆ, ಗುರು ಅದಕ್ಕೆ ಉತ್ತರ ಹೇಳ್ತಾನೆ ನೋಡಿ. ಬುದ್ಧಿ ಹೇಳಿಸ್ಕೊತಾನೆ ಅಂತ ಅಲ್ಲೇನಾಗತ್ತೆ, ಬುದ್ಧಿ
ಹಂಗೆ ಅರ್ಜುನನಿಗೆ ಕೃಷ್ಣ ಉಪದೇಶಗಳು ಹೇಳ್ತಾನೆ. ಉಪದೇಶ ಹೇಳದೇ ಬುದ್ಧಿ ಕೊಡು. ನೋಡ ಅಲ್ಲಿ ಈಗ ಅರ್ಜುನನ್ಗೆ ಈ ಭಗವದ್ಗೀತೆ ಕೇಳಿದ್ಮೇಲೆ ನೋಡಿ, ಈ ಶ್ಲೋಕದ ಪ್ರಕಾರ ಏನ್ ಮಾಡ್ಲೇಬೇಕು ಒಬ್ಬ ಕ್ಷತ್ರಿಯನಾಗಿ ಅಂತ ಗೊತ್ತಾಯ್ತು. ನೋಡಿ, ಒಬ್ಬ ಕ್ಷತ್ರಿಯನಾಗಿ ಏನ್ ಮಾಡಬಾರ್ದು ಅನ್ನೋದು ಗೊತ್ತಾಯ್ತು. ನೋಡಿ, ಏನ್ ಮಾಡ್ಲೇಬೇಕಿತ್ತು ಅರ್ಜುನ, ಏನ್ ಮಾಡಬಾರ್ದಿತ್ತು? ಯುದ್ಧ ಯುದ್ಧ ಮಾಡ್ಲೇಬೇಕಾಗಿತ್ತು ಪ್ರಭುಜಿ. ಯುದ್ಧ ಮಾಡ್ಬೇಕು. ಮಾಡ್ತೀರಾ ಇರಬಾರ್ದಿತ್ತು. ಏನ್ ಮಾಡಬಾರ್ದು? ಪಲಾಯನ ಮಾಡಬಾರ್ದು ಅಂತ ಗೊತ್ತಾಯ್ತು. ಓಡೋಗ್ಬಾರ್ದು, ಯುದ್ಧದಿಂದ ಬೆಂತೋರಿಸಿ ನೋಡಿ ಓಡೋಗ್ಬಾರ್ದು. ನೋಡಿ, ಈಗ ಅರ್ಜುನ ಗೊಂದಲದಲ್ಲಿದ್ದ, ಕೃಷ್ಣ ಬುದ್ಧಿ ಕೊಟ್ಟ. ನೋಡಿ, ಈ ತರದ್ದು ಕೊಡುವಂತ ಕೆಲವು ಸಂದರ್ಭಗಳಲ್ಲಿ ಈ ತರ ಬೇಕಾಗತ್ತೆ, ಕೊಡಬೇಕಾಗತ್ತೆ. ಕೆಲವರಿಗೆ ಕೆಲವು ಸಂದರ್ಭದಲ್ಲಿ ನಾವು ಕೂಡ ಈ ತರ ಅವಶ್ಯಕತೆ ಇದ್ದಾಗ ಹೆಂಗೆ ನೋಡಿ, ನಾವು ದಾಹ ಆದಾಗ ಹೋಗಿ ಎದ್ದೋಗಿ ನೀರು ಕುಡಿತೀವಿ ನೋಡಿ, ಹಸುವಾದಾಗ ಎದ್ದೋಗಿ ಊಟ ಮಾಡ್ತೀವಿ ನೋಡಿ ಅಲ್ವಾ? ಅದೇ ತರನೇ ಅವಶ್ಯಕತೆಗಳು ನೋಡಿ, ನಮಗೆ ಅವಶ್ಯಕತೆಗಳಲ್ಲಿ ಬುದ್ಧಿ ಜ್ಞಾನ ತಿಳುವಳಿಕೆನೂ ಕೂಡ ಒಂದು. ಅದನ್ನ ಪಡ್ಕೊಳ್ಳುವಂತ ಪ್ರಯತ್ನ, ವಿಶೇಷವಾಗಿ ಸಾತ್ವಿಕ ಗುಣದಲ್ಲಿ ನೋಡಿ, ಅದನ್ನ ಅರ್ಜುನ ಮಾಡ್ತಾನೆ. ಅರ್ಜುನನ್ನು ಭಯ ಪಡ್ತಿದ್ದ, ಹೌದಾ? ಭಯ ಪಡ್ತಿದ್ದ. ಹೌದು ಪ್ರಭು. ಯಾವ್ದು ಕಾರಣಗಳು ಹೇಳ್ತಾನೆ ಅರ್ಜುನ, ಯಾಕೆ ಯುದ್ಧ ಮಾಡುವುದಿಲ್ಲ ನೋಡಿ ಅಂತೇಳಿ ಕಾರಣಗಳು ಪಟ್ಟಿ ಹೇಳ್ತಾನೆ. ಇಂತಿಂತ ಕಾರಣಕ್ಕೆ ನಾನು ಯುದ್ಧ ಮಾಡೋದಿಲ್ಲ ನೋಡಿ. ಹಿಂಗಾಗ್ಬಿಟ್ರೆ ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ನೋಡಿ, ಹಿಂಗಾಗ್ಬಿಟ್ರೆ ಹಂಗಾಗ್ಬಿಟ್ರೆ ಅಂತೆಲ್ಲ ಹೇಳ್ತಿರ್ತಾನೆ. ಅದು ನಾವು ಓದಿದ್ರೆ ಇದೆಲ್ಲ ಸರಿ ಅನ್ಸುತ್ತೆ, ಅರ್ಜುನ ಹೇಳ್ತಿರೋದೆಲ್ಲ ಸರಿ ಅನ್ಸುತ್ತೆ. ಅದು ಗುರು ಶಿಷ್ಯ ಪರಂಪರೆಯಿಂದ ಕೇಳಿದ್ದೇನೆ ಅಂತ ಕೂಡ ಹೇಳ್ಬಿಡ್ತಾರೆ. ನಾನು ಕೆಲವರು ಪ್ರವಚನ ಕೂಡ ಕೇಳಿದ್ದೀನಿ. ಅವ್ರು ಹೇಳ್ತಾರೆ, ಅರ್ಜುನ ವಾಸ್ ಎ ಗುಡ್ ಪರ್ಸನ್, ಕೃಷ್ಣ ವಾಸ್ ಎ ಬ್ಯಾಡ್ ಪರ್ಸನ್. ಅರ್ಜುನ ವಾಸ್ ಟುವರ್ಡ್ಸ್ ನಾನ್ ವೈಲೆನ್ಸ್, ಅಹಿಂಸೆ. ಅರ್ಜುನ, ಕೃಷ್ಣ ಪ್ರಮೋಟೆಡ್, ಅದನ್ಗೆ ಪ್ರಚೋದನೆ ಮಾಡ್ತಾನಂತೆ ಕೃಷ್ಣ ಹಿಂಸೆ ಮಾಡೋದಕ್ಕೆ. ಹಂಗಾಗಿ ಕೃಷ್ಣ ಕೆಟ್ಟವನಂತೆ, ಅರ್ಜುನ ಒಳ್ಳೆಯವನಂತೆ. ಹೌದಾ? ಇಲ್ಲ ಪ್ರಭುಜಿ, ಆತರ ಅಲ್ಲ. ಅವ್ರ ಲೆಕ್ಕ ಪ್ರಕಾರ ಹಾಗೆ. ಕ್ಷತ್ರಿಯರಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕೇ ಪ್ರಭುಜಿ. ನೋಡಿ, ಇದನ್ನ ಯಾರು ಹೇಳಿದ್ರು ಅಂದ್ರೆ ನೋಡಿ, ದೊಡ್ಡ ಆಧ್ಯಾತ್ಮಿಕ ಸಂಸ್ಥೆಯ ದೊಡ್ಡ ಗುರುಗಳು ಅನ್ಸ್ಕೊಂಡವ್ರು ಈ ತರ ಹೇಳಿದ್ರು. ನಾನು ಆ ಸಂಸ್ಥೆ ಹೆಸರು ಹೇಳಲ್ಲ, ಆ ವ್ಯಕ್ತಿ ಹೆಸರು ಹೇಳಲ್ಲ. ನೋಡಿ ಅದ್ರ ಬಗ್ಗೆನೇ ಗಂಟೆಗಟ್ಟಲೆ ಪಾಠ ಅವರು ಉಪದೇಶ ಮಾಡಿದ್ದಾರೆ, ಪುಸ್ತಕಗಳು ಬರ್ತಿದ್ದಾರೆ. ಇದನ್ನ ನೋಡಿ ನನಗೆ ಯಪ್ಪ, ಇಂತಿಂಥವ್ರು ಕೂಡ ಆಧ್ಯಾತ್ಮಿಕ ಗುರುಗಳಾಗ್ತಾರ ಅನ್ಸ್ಬಿಡು. ಅರ್ಜುನ ವಾಸ್ ರೈಟ್, ಕೃಷ್ಣ ವಾಸ್ ರಾಂಗ್ ಅಂತ ಹೆಂಗಿದೆ ನೋಡಿ. ಈ ಥರದೆಲ್ಲ ಇರ್ತಾರೆ ಜನಗಳು. ನೋಡಿ, ಹಂಗೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ನೋಡಿ, ಯಾವುದಕ್ಕೆ ಭಯ ಪಡಬೇಕು, ಯಾವ್ದು ಭಯ ಪಡಬಾರ್ದು ಅನ್ನೋದು ಮುಖ್ಯ ಆಗುತ್ತೆ ನೋಡಿ. ಇದೇನು ದೊಡ್ಡ ನೋಡಿ ವಿದ್ವತ್ ವಿಚಾರ ಏನಲ್ಲ ನೋಡಿ. ಯಾವ್ದಕ್ ಭಯ ಪಡಬೇಕು, ಯಾವ್ದಕ್ ಭಯ ಪಡಬಾರ್ದು. ಯಾವ್ದಕ್ ಭಯ ಪಡಬಾರ್ದು ಅರ್ಜುನನ್ಗೆ ಕೃಷ್ಣ ಹೇಳ್ಕೊಡ್ತಾರೆ. ಯಾವ್ದಕ್ ಭಯ ಪಡಬೇಕು ಏನಾದ್ರೂ ಹೇಳಿ, ನಿಮ್ಗೆ ಏನ್ ಯುದ್ಧ ಹೇಳಿದ್ರು ಸರಿ. ಮಾಡೋದಕ್ಕೆ ಭಯ ಪಡಬಾರ್ದು, ಭಯ ಪಲಾಯನ ಪಡ್ಬೇಡ ಮಾಡೋದಕ್ಕೆ ಅಂತ ಭಯ ಹೇಳು. ಪಡ್ಬೇಕು. ವೆರಿ ಗುಡ್ ಮಾತಾಜಿ. ಆಮೇಲೆ ಕರೆಕ್ಟ್. ಆಮೇಲೆ ಹೇಳಿ, ಏನಾದ್ರೂ ಏನ್ ಹೇಳಿದ್ರೇನು ಕರೆಕ್ಟ್. ಆಕ್ಚುಲಿ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಭಯ ಪಡ್ಬೇಡ ಅಂತ ಕೂಡ. ನಾವು ಸಾಯ್ತೀವಿ ಅಂತ ಭಯ ಪಡಬಾರ್ದು ಪ್ರಭುಜಿ. ನಾವು ಆತ್ಮ ಇದೆ ಅನ್ನೋದೊಂದು ಧೈರ್ಯವಾಗಿರ್ಬೇಕು ಪ್ರಭು. ಆತ್ಮದ ಅರಿವಿರ್ಬೇಕು. ಅಧರ್ಮದ ವಿರುದ್ಧ ಹೋರಾಟ ಮಾಡಿ ಧರ್ಮ ಸ್ಥಾಪನೆ ಮಾಡ್ಬೇಕು ಪ್ರಭು. ವೆರಿ ಗುಡ್ ಪ್ರಭು. ನೀವ್ ಏನ್ ಹೇಳ್ತೀರಾ ಎಲ್ಲ ಕರೆಕ್ಟ್. ಆಕ್ಚುಲಿ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಹೇಳಿ, ಚಿಂತಿಸಿ. ಧರ್ಮದ ದಾರಿಯಲ್ಲಿ ನಡೆದರೆ ಅದು ನಿಜ. ವಿಭೀಷಣ ಹೇಳ್ತಾರಲ್ಲ ಪ್ರಭು, ನಾನು ಧರ್ಮದ ಇದರಲ್ಲೇ ಹೋಗ್ತೀನಿ, ನನ್ಗೆ ಧರ್ಮದ ಇದರಲ್ಲೇ ಬೇಕು ಅಂತ ಹೇಳ್ತಾರೆ. ಹೌದು ಹೌದು ನೋಡಿ. ಹಂಗೆ ನೋಡಿ, ಇಲ್ಲಿ ಸಾವಿಗೆ ಅಂಜಬಾರದು ಅಂತ ಭಯಪಡಬಾರ್ದು ನೋಡಿ. ಸೋತೋಗ್ತೀರಿ ಅಂತ ಭಯಪಡಬಾರ್ದು
ನೋಡಿ ಇಂಥ ಎಲ್ಲ ವಿಚಾರ ನೋಡಿ, ಅಧರ್ಮಿಗಳಿಗೆ ಭಯಪಡಬಾರ್ದು. ನೋಡಿ ಇದೆಲ್ಲ ಸ್ಪಷ್ಟವಾಗಿದೆ. ನೀವ್ ಏನ್ ಹೇಳ್ತೀರ ಅದೆಲ್ಲ ಕರೆಕ್ಟೇ, ನೀವೇನಾದ್ರೂ ಹೇಳಿ. ನೋಡಿ ಈ ವಿಚಾರದಲ್ಲಿ ನೋಡಿ ಅರ್ಜುನನ ಹರೇ ಕೃಷ್ಣ. ನಾನು ಆಲೆ ಬಾಯಿಯೊಳಗೆಲ್ಲ ನುಂಗ್ ಬಿಟ್ಟಿದೀನಿ, ನೀನ್ ಸುಮ್ನೆ ನೆಪ ಅಷ್ಟೇನೆ, ಅವ್ರ ಆಲೆ ಸತ್ತೋಗ್ಬಿಟ್ಟಿದಾರೆ, ಸುಮ್ನೆ ನೆಪಕ್ಕೆ ಅಷ್ಟೇ ನೀನ್ ಯುದ್ಧ ಮಾಡು ಅಂತ ಹೇಳ್ತಿದ್ದಾರೆ ಪ್ರಭುಜಿ. ಕರೆಕ್ಟ್ ಮಾತಾಜಿ. ನೋಡಿ ಹಂಗೆ ಹರೇ ಕೃಷ್ಣ ಪ್ರಭುಜಿ. ಭಗವಂತನ ಅದೇ ನಾವು ಬದುಕನ್ನ ಭಗವಂತನ ಇಚ್ಛೆಗೆ ಬದುಕಬೇಕು ಪ್ರಭುಜಿ. ಹೌದು. ನೋಡಿ ಬದುಕಲ್ಲಿ ಕೆಲವಕ್ಕೆ ಭಯ ಪಡಬೇಕು, ಕೆಲವಕ್ಕೆ ಭಯ ಪಡಬಾರ್ದು. ಭಯ ಪಡಬಾರ್ದು ಅನ್ನುವಂಥದ್ದು ಅತ್ಯಂತ ಹೆಚ್ಚು ಒಂದು ಜೀವಿ ಭಯ ಪಡುವಂಥದ್ದು ಏನಕ್ಕೆ? ಎಲ್ಲ ಜೀವಿಗಳು ಭಯ ಪಡ್ತವೆ ಒಂದು ವಿಷಯಕ್ಕೆ, ಸಾಯೋದಕ್ಕೆ ಪ್ರಭುಜಿ, ಮೃತ್ಯು. ನೋಡಿ ಭಗವದ್ಗೀತೆ ಓದ್ದವರು, ಭಗವದ್ಗೀತೆಯ ವಿದ್ಯಾರ್ಥಿಗಳು ಆ ಭಯದಿಂದ ಆಚೆ ಬರ್ತಾರೆ. ನೋಡಿ ಇದು ನಮ್ಮ ಸನಾತನ ಧರ್ಮದಲ್ಲಿ ಬಹಳ ಗಟ್ಟಿಯಾಗಿ ಗಾಢವಾಗಿ ಆಳವಾಗಿದೆ. ನಾನು ದೇಹ ಅಲ್ಲ ಆತ್ಮ ಅನ್ನುವಂಥ ವಿಚಾರ. ನೋಡಿ ವಾಸಾಂಶ ಜೀರ್ಣಾನಿ ಯಥಾ ವಿಹಾಯ, ಇದು ದೇಹ ಒಂದು ವಸ್ತ್ರಗಳು ಹಾಕೊಂಡಂಗೆ ನೋಡಿ ಇವುಗಳು ಬದಲಾಗ್ತಾ ಇರ್ತವೆ ಅಂತ ವಿಚಾರ. ನೋಡಿ ಆತ್ಮಕ್ಕೆ ಸಾವಿಲ್ಲ. ನೋಡಿ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಾಹ. ನೋಡಿ ಯಾವ್ದು ಶಸ್ತ್ರಗಳಿಂದ ಕಟ್ ಪೀಸ್ ಮಾಡಕ್ಕಾಗಲ್ಲ. ನೋಡಿ ಬೆಂಕಿಯಲ್ಲಿ ಸುಡಕ್ಕಾಗಲ್ಲ, ನೀರಲ್ಲಿ ನೆನ್ಸಕ್ಕಾಗಲ್ಲ, ಗಾಳಿಯಲ್ಲಿ ಒಣಗ್ಸಕ್ಕಾಗಲ್ಲ. ನೋಡಿ ಈ ತರ ವಿಚಾರ. ಭಯ ಪಡಬಾರದು ಅನ್ನೋಂಥ ಕೆಲವು ವಿಷಯಗಳು, ಭಯ ಪಡಬೇಕು ಅನ್ನೋದು ಕೆಲವು ವಿಷಯಗಳು. ಏನಕ್ಕೆ ಭಯ ಪಡ್ಬೇಕು, ಏನಕ್ಕೆ ಅಂಜಬೇಕು ನಾವು? ತಪ್ಪು ಮಾಡೋದಕ್ಕೆ ಅಂಜಬೇಕು ಪ್ರಭು. ಹೌದು, ಧರ್ಮದ ವಿರುದ್ಧ ಹೋಗ್ಬೇಕಾದ್ರೆ ಭಯ ಬೀಳ್ಬೇಕಾಗುತ್ತೆ ಪ್ರಭು. ಎಕ್ಸಾಕ್ಟ್ಲಿ ಕರೆಕ್ಟ್. ಪಾಪಕ್ಕೆ ಅಂಜಬೇಕು. ನೋಡಿ ತಪ್ಪು ಮಾಡೋದಕ್ಕೆ ಅಂಜಬೇಕು, ಅಧರ್ಮದ ನಡೆಯಲ್ಲಿ ದಾರಿಯಲ್ಲಿ ಹೋಗೋದಕ್ಕೆ ಅಂಜಬೇಕು. ನೋಡಿ ನಮ್ಮ ಭಾರತ ಸರ್ಕಾರದ ಕಾನೂನುಗಳು ನಿಯಮಗಳನ್ನು ಮುರಿದೇ ಇರೋದಕ್ಕೆ ನೋಡಿ ಮುರಿದು ಬಿಡ್ತೀವೋ ಅನ್ನೋದು ಭಯ ಪಡ. ನೋಡಿ ಕಾನೂನಿನ ಚೌಕಟ್ಟೊಳಗೆ ಬದುಕಬೇಕು. ನೋಡಿ ನಿಯಮ ಏನಿರುತ್ತೋ, ಸಂವಿಧಾನ, ಕಾನೂನು, ಇದು ಭೌತಿಕವಾಗಿ ನಮ್ಮ ದೇಶ, ನಮ್ಮ ಕಾನೂನುಗಳಿಗೆ. ಅದೇ ತರನೇ ನೋಡಿ ಭಗವಂತನ ವಿಚಾರ ಬಂದ್ರೂ ಕೂಡ ನೋಡಿ ಆಧ್ಯಾತ್ಮಿಕ ವಿಚಾರದಲ್ಲೂ ಕೂಡ ನೋಡಿ ಅಧರ್ಮದ ದಾರಿಗೆ ಹೆದರ್ಬೇಕು. ನೋಡಿ ಅಧರ್ಮಿಗಳೆಲ್ಲ ಆಗ್ಬಿಡ್ತೀವೋ ಅಂತ ಹೆದರ್ಬೇಕು. ನೋಡಿ ನೋಡಿ ಹಿಂಗೆ ಕೆಲವಕ್ಕೆ ಹೆದರ್ಬಾರ್ದು, ಕೆಲವಕ್ಕೆ ಹೆದರ್ಬೇಕು, ಕೆಲವು ಮಾಡಬಾರ್ದು, ಕೆಲವು ಮಾಡಬೇಕು. ಡೂಸ್ ಅಂಡ್ ಡೋಂಟ್ಸ್. ನೀವು ಡಾಕ್ಟರ್ ಹತ್ರ ಹೋದ್ರೆ ನಿಮ್ಗೆ ರೋಗವನ್ನು ಗುರುತಿಸಿ ಅವರು ಔಷಧಿ ಉಪಚಾರ ಮಾಡ್ತಾರೆ, ಕೆಲವು ಪತ್ತೆನೂ ಕೂಡ ಹೇಳ್ತಾರೆ. ಹೌದಾ? ಪತ್ತೆ ಹೇಳಿ. ಆಯಿಲ್ ತಿನ್ಬಾರ್ದು, ನಾವೇ ಕೇಳ್ತೀವಿ ಏನ್ ಪತ್ತೆ ಅಂತ ಹೇಳ್ತಾರೆ, ಇಂತಿಂತದ್ದು ಹಿಂಗೆ ಅಂತ ಹೇಳ್ತಾರೆ ಅವರು. ನೋಡಿ ಕೆಲವು ಮಾಡ್ಲೇಬೇಕು, ಕೆಲವು ಮಾಡಬಾರ್ದು ಅನ್ನೋದು. ಅದನ್ನೇ ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ನೋಡಿ, ಅದರಲ್ಲಿ ಪ್ರತ್ಯಾಹಾರ ಅಂತ ಕೂಡ ಬರುತ್ತೆ. ಪತ್ಯಾಹಾರನೇ ಅಂದ್ರೆ ಅದೇ ಪತ್ತೆ ಅಂತ ಆಗ್ಬಿಟ್ಟಿದೆ ಕನ್ನಡದಲ್ಲಿ. ನೋಡಿ ಹಂಗೆ ಕೆಲವನ್ನ ಮಾಡಬಾರದು, ಕೆಲವನ್ನ ಮಾಡ್ಬೇಕು. ಯಮ ನಿಯಮ ಅಂದ್ರೇನೆ ಅಲ್ಲಿಂದನೇ ಶುರು ಆಗುತ್ತೆ. ನೋಡಿ ಇಲ್ಲಿ ಹೇಳ್ತಿರೋ ಕೆಲವಿಗೆ ಭಯ ಪಡ್ಬೇಕು, ಕೆಲವು ಭಯ ಪಡಬಾರದು. ನಾವು ಈ ಬದುಕಲ್ಲಿ ಯಾರು ಈ ಭಗವದ್ಗೀತೆಯ ಒಳ್ಳೆ ವಿದ್ಯಾರ್ಥಿಗಳು ಆಗ್ತಾರೋ ಅವ್ರಿಗೆ ಇದು ಸ್ಪಷ್ಟ ಆಗುತ್ತೆ, ಯಾವುದು ಭಯ ಪಡಬಾರದು. ನೋಡಿ ಇದು ಯಾರು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಭಗವದ್ಗೀತೆ ಅಧ್ಯಯನ ಮಾಡ್ತಾ ಇರ್ತಾರೋ ಅವ್ರಿಗೆ ಈ ಚಿತ್ರಣ ಎಲ್ಲ ತುಂಬಾ ಸ್ಪಷ್ಟ ಆಗತ್ತೆ. ಯಾವುದಕ್ಕೆ ಭಯ ಪಡಬೇಕು, ಯಾವುದಕ್ಕೆ ಭಯ ಪಡಬಾರದು. ನೋಡಿ ನಾವು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಏನ್ ಮಾಡಿದ್ರೆ ಏನಾಗತ್ತೆ, ಯಾವುದು ನಮ್ಮನ್ನ ಬಂಧಿಸುತ್ತೆ, ನೋಡಿ ಯಾವುದು ನಮಗೆ ಬಿಡುಗಡೆಗೆ ಕಾರಣ ಆಗತ್ತೆ. ನೋಡಿ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ನೋಡಿ ನಾವು ಬಹಳ ಸಹಜ, ಹಿಂದೆ ನಾವು ಚರ್ಚೆ ಮಾಡ್ತಿದ್ವಿ, ಕಾನೂನು ಮೀರಿ ಆ ಚೌಕಟ್ಟು ಮೀರಿ ಹೋದ್ರೆ ನಮಗೆ ಬಂಧನ ಆಗತ್ತೆ, ದಂಡನೆ ಆಗತ್ತೆ. ಇದು ತುಂಬಾ ಕಷ್ಟನ, ಅರ್ಥನೇ ಆಗ್ತಾ ಇಲ್ಲ ನಂಗೆ ಅಂತ ಹೇಳಕ್ಕಾಗತ್ತಾ?
ಉದಾಹರಣೆಗೆ ಹೆಲ್ಮೆಟ್ ಹಾಕೊಂಡಿಲ್ಲ ಅಂದ್ರೆ ಫೈನ್ ಕಟ್ಟಬೇಕಾಗುತ್ತೆ ಪ್ರಭು. ಇಷ್ಟೇ ನೋಡಿ ಅಲ್ವಾ, ದಂಡನೆ ಆಗತ್ತೆ. ಒಂದೊಂದೊಂದೊಂದೇ ನಮ್ಮ ಬದುಕಲ್ಲಿ ಹಂಗೇ ನೋಡಿದ್ರೆ ಸಿಗ್ನಲ್ ದಾಟಿ ಹೋಗ್ಬಾರ್ದು. ಸಿಗ್ನಲ್ ದಾಟಿ ಹೋಗ್ಬಾರ್ದು ನೋಡಿ, ಸರಳ ಸಿಂಪಲ್ ನೋಡಿ. ಅದೇ ತರನೇ ನಮ್ಮ ಈ ಆಧ್ಯಾತ್ಮಿಕ ಬದುಕು, ಆಧ್ಯಾತ್ಮಿಕ ಪ್ರಪಂಚದ ಇದೇ ತರನೇ ನೋಡಿ. ಭೌತಿಕ ಪ್ರಪಂಚದಲ್ಲೂ ಹಿಂಗೆ ನಡೆಯುತ್ತೆ. ಎರಡು ನಾವು ಹೋಲಿಕೆ ಮಾಡ್ಬೋದು. ಅಲ್ಲೇನಾಗುತ್ತೋ ಅದು ಇಲ್ಲಿ ನೋಡ್ಬೋದು, ಇಲ್ಲ ಏನಾಗುತ್ತೋ ಅದು ಅಲ್ಲೂ ನೋಡ್ಬೋದು. ಯಾವ ಒಬ್ಬ ವ್ಯಕ್ತಿ ನೋಡಿ ಸರಿಯಾಗಿ ಶಾಸ್ತ್ರ ಗ್ರಂಥ ಧರ್ಮಶಾಸ್ತ್ರಗಳನ್ನೆಲ್ಲ ಓದ್ಕೊತಾನೋ ನೋಡಿ, ಪ್ರಭುಪಾದರು ಇಲ್ಲಿ ಭಾವಾರ್ಥದಲ್ಲಿ ಹೇಳ್ತಿರೋಂಗೆ ಧರ್ಮ ಗ್ರಂಥಗಳ ಆದೇಶಗಳಿಗೆ ಅನುಗುಣವಾಗಿ ಕೆಲಸ ಮಾಡುವುದಕ್ಕೆ ಪ್ರವೃತ್ತಿ ಎಂದು ಹೆಸರು ನೋಡಿ. ಪ್ರವೃತ್ತಿ ಅನುಗುಣವಾಗಿ ಕೆಲಸ ಮಾಡುವುದು ಪ್ರವೃತ್ತಿ ನೋಡಿ. ಹೀಗೆಂದರೆ ಯೋಗ್ಯವಾದ ಕೆಲಸಗಳನ್ನು ಮಾಡುವುದು. ಹೀಗೆ ಆದೇಶಿಸಲ್ಪಡದ ಕಾರ್ಯಗಳನ್ನು ಮಾಡಬಾರದು ನೋಡಿ. ಏನ್ ಮಾಡಬಾರ್ದು ಅದನ್ನ ಮಾಡಬಾರ್ದು. ಧರ್ಮ ಗ್ರಂಥಗಳ ಆದೇಶಗಳನ್ನು ತಿಳಿಯದವನು ಕರ್ಮದ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ ನೋಡಿ. ಇಡೀ ಧರ್ಮ ಗ್ರಂಥಗಳು, ಗುರುಗಳು ನೋಡಿ, ಈ ಆಧ್ಯಾತ್ಮಿಕ ಜನಗಳು ಇವರೆಲ್ಲ ನಮ್ಗೆ ಏನ್ ಹೇಳ್ಕೊಡ್ತಾರೆ ಅಂದ್ರೆ ಧರ್ಮ ಗ್ರಂಥಗಳ ಆದೇಶಗಳನ್ನ ನೋಡ್ರಿ. ಈ ಭಗವದ್ಗೀತೆ, ಭಾಗವತ, ಚೈತನ್ಯ ಚರಿತಾಮೃತ ನೋಡಿ, ಇವುಗಳ ಮುಖಾಂತರ ನೋಡಿ ಮಹಾಭಾರತ, ರಾಮಾಯಣ ನೋಡಿ. ಮೊನ್ನೆ ಚಳ್ಳಕೆರೆ ಭಕ್ತರು ನೋಡಿ ರಾಮಾಯಣ ಕಥೆಯನ್ನು ಓದಿ ಮುಗಿಸಿದ್ರು ನೋಡಿ. ನೋಡಿ ಆನ್ಲೈನ್ ಅಲ್ಲಿ ದಸರಾ ಸಂದರ್ಭದಲ್ಲಿ ನೋಡಿ ರಾಮಾಯಣ ಓದಿದಾಗ ರಾಮಾಯಣದ ಆ ಪ್ರಭು ಶ್ರೀರಾಮಚಂದ್ರನ ಕಥೆಯಲ್ಲಿ ಈ ತರದೆಲ್ಲ ಬರುತ್ತೆ ನಮ್ಗೆ. ರಾವಣ ಏನ್ ಮಾಡ್ದ, ವಿಭೀಷಣ ಏನ್ ಮಾಡ್ದ, ಕುಂಭಕರ್ಣ ಏನ್ ಮಾಡ್ದ, ಹನುಮಂತ ಏನ್ ಮಾಡ್ದ ನೋಡಿ. ಯಾರ್ಯಾರು ಏನೇನ್ ಮಾಡಿದಕ್ಕೆ ಅವ್ರಿಗೆ ಏನೇನೆಲ್ಲ ಸಿಕ್ತು ನೋಡಿ. ಇದು ಬಹಳ ಅವರು ಬ್ರಹ್ಮನ ಹತ್ರ ಒಬ್ಬೊಬ್ರು ಒಂದೊಂದು ವರ ಕೇಳ್ತಾರೆ. ಹೌದು ನೋಡಿ. ಹಂಗೆ ಒಬ್ಬೊಬ್ಬರು ಬದುಕು ಒಂದೊಂದು ತರ. ಒಬ್ಬೊಬ್ರು ನೋಡಿ ಹನುಮಂತ ಒಂಥರ ಬದುಕಿದ್ರೆ ನೋಡಿ ಇಂದ್ರಜಿತ್ ಇನ್ನೊಂಥರ ಬದುಕ್ತಾನೆ. ರಾವಣ ಒಂಥರ ಬದುಕಿದ್ರೆ ವಿಭೀಷಣ ಇನ್ನೊಂಥರ ಬದುಕ್ತಾನೆ. ವಾಲಿ ಒಂಥರ ಬದುಕಿದ್ರೆ ಸುಗ್ರೀವ ಇನ್ನೊಂಥರ ಬದುಕ್ತಾನೆ ನೋಡಿ. ಕೈಕೇಯಿ ಒಂಥರ ಬದುಕಿದ್ರೆ ನೋಡಿ ಸುಮಿತ್ರೆ ತಾಯಿ, ಲಕ್ಷ್ಮಣನ ತಾಯಿ ನೋಡಿ, ಆಕೆ ಇನ್ನೊಂಥರ. ಯಾರ್ಯಾರು ಹೆಂಗ್ ಬದುಕಿದ್ರೆ ಏನೇನೆಲ್ಲ ಸಿಗುತ್ತೆ, ಯಾವ್ದು ಬಂಧಿಸುತ್ತೆ, ಯಾವ್ದು ಬಿಡುಗಡೆ ಮಾಡುತ್ತೆ ನೋಡಿ. ಇದು ಸ್ಪಷ್ಟವಾಗಿರ್ಬೇಕು. ಬುದ್ಧಿವಂತರಾದವರು ನೋಡಿ ಈ ತರದಕ್ಕೆ ಎಚ್ಚರಿಕೆ ಕೊಡ್ತಾರೆ. ತಮೋಗುಣ ದಡ್ಡ್ರು ಏನ್ ಮಾಡ್ತಾರೆ, ಇದು ಯಾವುದು ಲೆಕ್ಕಿಸೋದಿಲ್ಲ. ಅವರು ನೋಡಿ ಅನಾವಶ್ಯಕವಾಗಿ ಅವರು ತೊಂದರೆಗೆ ಸಿಕ್ಕಾಕೊಳ್ತಾರೆ. ನೋಡಿದ್ರೆ ಈ ತರ ಅನಾವಶ್ಯಕವಾಗಿ ನೋಡಿ ಅವ್ರಿಗೆ ಕೆಲವು ಸತಿ ಬುದ್ಧಿ ಕೂಡ ಇರುತ್ತೆ, ಗೊತ್ತಿರುತ್ತೆ, ಮಾಡಬಾರ್ದನ್ನು ಗೊತ್ತು, ಇದ್ ಮಾಡಬಾರ್ದು ಅಂತ ಗೊತ್ತು, ಇದ್ ಮಾಡಿದ್ರೆ ಈ ತರ ದಂಡನೆ ಆಗತ್ತೆ ಅಂತನೂ ಗೊತ್ತು, ಅದನ್ನ ಮಾಡ್ಬಿಡ್ತಾರೆ. ನೋಡಿರ್ತೀರಾ? ಉದಾಹರಣೆಗೆ ಸಿಗ್ನಲ್ ನಲ್ಲಿ ಕ್ಯಾಮ್ರಾ ಇರುತ್ತೆ ಅಂತ ಗೊತ್ತಾಗುತ್ತೆ ಪ್ರಭು, ಆದ್ರೂ ಸಿಗ್ನಲ್ ದಾಟ್ತಾರೆ ನೋಡಿ. ಭಾರತೀಯರು ನೋಡಿ ಅವ್ರೇನ್ ಮಾಡ್ತಾರೆ ಅಂದ್ರೆ ನೋಡಿ ಮಾತಾಜಿಯವರು ಹೇಳ್ದಂಗೆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಅವರು ಕ್ಯಾಮ್ರಾ ಇದೆಯಾ, ಪೊಲೀಸ್ ಇದಾನ, ಪೊಲೀಸ್ ಇದ್ರೆ ಟ್ರಾಫಿಕ್ ರೂಲ್ಸ್ ಪಾಲಿಸೋದು, ಇಲ್ಲದೆ ಇದ್ರೆ ಟ್ರಾಫಿಕ್ ಜಂಪ್ ಮಾಡ್ಕೊಂಡು ಹೋಗೋದು ನೋಡಿ. ನೋಡಿ ಈ ತರದ್ದು. ಇದು ಭೌತಿಕ ಪ್ರಪಂಚದಲ್ಲಿ ಏನೋ ನಡೆದೋಗ್ಬಿಡುತ್ತೇನೋ, ತಪ್ಪಿಸ್ಕೊಂಡ್ಬಿಡ್ಬಹುದೇನೋ. ಆದ್ರೆ ಆಧ್ಯಾತ್ಮಿಕ ಜಗತ್ತಲ್ಲಿ ಆಧ್ಯಾತ್ಮಿಕ ಅದಂಗ ಆಗೋದಿಲ್ಲ ನೋಡಿ. ನಾವು ಏನ್ ಮಾಡ್ತೀವಿ ಇಷ್ಟ ಅರಿವಾಗ್ಬಿಟ್ರೆ ನೋಡಿ, ನಮ್ಗೇನಾದ್ರೂ ಇಷ್ಟ ಅರಿವಾಗ್ಬಿಟ್ರೆ ಈ ಜಗತ್ತಲ್ಲಿ ಈ ಎಚ್ಚರಿಕೆಯನ್ನ ಬರ್ಸ್ಬಿಟ್ರೆ ನಮ್ಗೆ CCTVಗಳಾಗ್ಲಿ ನೋಡಿ. ಹಿಂದಿನ ಕಾಲದಲ್ಲಿ ಈ ಅಷ್ಟದಿಕ್ಪಾಲಕರೆಲ್ಲ ಸಾಕ್ಷಿ, ಭೂಮಿ ಆಕಾಶ ಸಾಕ್ಷಿ ನೋಡಿ, ಪಂಚಭೂತಗಳು ಇವೆಲ್ಲ ಸಾಕ್ಷಿ, ಹೃದಯದಲ್ಲಿ ಇರುವಂತ ಪರಮಾತ್ಮ ಸಾಕ್ಷಿ ನೋಡಿ. ಈ ತರದೆಲ್ಲ ಸಾಕ್ಷಿಯಾಗಿ ತಗೋತಿದ್ರು ನೋಡಿ. ಹಂಗೆ ಬದುಕು ನಡೀತಿತ್ತು. ಈ CCTV ನೋಡಿ ಈ ತರ ಅಪರಾಧಗಳೆಲ್ಲನೂ ತುಂಬಾ ಕಡಿಮೆ ಇತ್ತು ನೋಡಿ. ಹಿಂಗೆ ಸಾಕ್ಷಿ ಪ್ರಜ್ಞೆ ನೋಡಿ, ಯಾರಲ್ಲಿ ಸಾಕ್ಷಿ ಪ್ರಜ್ಞೆ ಜಾಗೃತಿ ಆಗಿರುತ್ತೋ, ಇದೆಲ್ಲ ದೊಡ್ಡ ದೊಡ್ಡ ಮಾತು ನೋಡಿ. ಅವರು ತಪ್ಪುಗಳು ಮಾಡಕ್ ಹೋಗಲ್ಲ, ಜೀವನದಲ್ಲಿ ಪಾಪಗಳು ಮಾಡಕ್ ಹೋಗಲ್ಲ ನೋಡಿ. ಪಾಪಗಳಿಗೆ ತಪ್ಪುಗಳ ಅಂಜ್ಬೇಕು
ನೋಡಿ ಹಂಗೆ ಸಾಕ್ಷಿ ಪ್ರಜ್ಞೆ ಅಂತ ಹೇಳ್ತಾರೆ. ನೋಡಿ ಜವಾಬ್ದಾರಿ ಅಂತ ಹೇಳ್ತಾರೆ. ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನುವಂಥ ಜವಾಬ್ದಾರಿ. ಯಾವ್ದಕ್ಕೆ ಭಯ ಪಡ್ಬೇಕು ಯಾವ್ದು ಭಯ ಪಡಬಾರ್ದು ಅನ್ನುವಂಥ ತಿಳುವಳಿಕೆ. ಯಾವ್ದು ಬನ್ಸುತ್ತೆ ಯಾವ್ದು ಬಿಡುಗಡೆಗೆ ಕಾರಣ ಆಗತ್ತೆ ನೋಡಿ ಅನ್ನುವಂಥದ್ದು ತಿಳುವಳಿಕೆ. ನೋಡಿ ಇದೆಲ್ಲ ಒಟ್ಟಾರೆ ನೋಡಿ ಬುದ್ಧಿಯು ಸಾತ್ವಿಕ ಗುಣದಲ್ಲಿ ಇದ್ದವರಿಗೆ ಇದು ಗೊತ್ತಾಗುತ್ತೆ. ನೋಡಿ ಇವೆಲ್ಲನೂ ನಮಗೆ ಎಲ್ಲಿಂದ ಇವೆಲ್ಲ ವಿಷಯಗಳು ತಿಳಿತವೆ ಅಂದ್ರೆ ಧರ್ಮ ಗ್ರಂಥಗಳಿಂದ ವಿಶೇಷವಾಗಿ. ನೋಡಿ ಹಂಗೆ ಆ ಧರ್ಮ ಗ್ರಂಥಗಳನ್ನು ಓದಿ ಕೇಳಿ ತಿಳ್ಕೊಂಡು ಧರ್ಮ ಗ್ರಂಥಗಳ ಆದೇಶಗಳನ್ನು ತಿಳಿಯದವನು ಕರ್ಮದ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಬುದ್ಧಿಶಕ್ತಿಯಿಂದ ತಾರತಮ್ಯ ಮಾಡುವ ತಿಳುವಳಿಕೆಯು ಸಾತ್ವಿಕ ಗುಣಕ್ಕೆ ಸೇರಿತು. ಹಿಂಗೆ ನಾವು ಸಾಧ್ಯವಾದಷ್ಟು ನೋಡಿ ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡೋ ಪ್ರಯತ್ನ ಮಾಡಬೇಕು. ನೋಡಿ ಕೇಳೋದು ಅದ್ರ ಪ್ರಕಾರ ನಡ್ಕೊಳ್ಳೋದು. ನಾವಿಂದೆ ಚರ್ಚೆ ಮಾಡಿದ್ವಿ ಏನು ಗ್ರಹಣ ಶಕ್ತಿ, ಆಮೇಲೆ ಧಾರಣ ಶಕ್ತಿ, ಅದಾದ್ಮೇಲೆ ಏನು ಸ್ಮರಣ ಶಕ್ತಿ, ಆಮೇಲೆ ವಿವೇಚನ ಶಕ್ತಿ. ನೋಡಿ ಅಲ್ಲಿ ನಾವು ಗ್ರಹಣ ಮಾಡ್ಕೊಂಡಿದ್ವಿ ಓದೋದ್ರಿಂದ ಕೇಳೋದ್ರಿಂದ. ಆ ಗ್ರಹಣನ ಹಂಗೆ ಧಾರಣೆ ಮಾಡ್ಕೊಂಡಿರ್ಬೇಕು, ಧರಿಸಿ ಇಟ್ಕೊಂಡಿರ್ಬೇಕು. ಬೇಕಾದಾಗ ಸ್ಮರಣೆ ಮಾಡ್ಕೋಬೇಕು, ರಿಕಾಲ್. ನೋಡಿ ಧಾರಣೆ ಅಂದ್ರೆ ರಿಟೆನ್ಷನ್ ಅಂತ. ರಿಟೆನ್ಷನ್ ಧಾರಣೆ, ರಿಕಾಲ್ ಸ್ಮರಣೆ. ನೋಡಿ ಈಗ ನಾವು ಸರಿಯಾದದ್ದನ್ನು ಕೇಳಿ ಧಾರಣೆ ಮಾಡಿಟ್ಕೊಂಡು ಬೇಕಾದಾಗ ಸ್ಮರಣೆ ಮಾಡ್ಕೊಂಡು ರಿಕಾಲ್ ಮಾಡಿಕೊಂಡು ಈಗ ವಿವೇಚನ ಶಕ್ತಿ ಬಳಸ್ಬೇಕು. ಏನು ಎಲ್ಲಿ ಯಾವಾಗ ಏನನ್ನು ಮಾಡಬೇಕು ಮಾಡಬಾರ್ದು ಅನ್ನೋದು ವಿವೇಚನ ಶಕ್ತಿ ಆಗತ್ತೆ. ನೋಡಿ ಇದು ಬಹಳ ಮುಖ್ಯ. ಕೆಲವರಿಗೆ ಗೊತ್ತಿರುತ್ತೆ, ಮಾಡ್ಬೇಕಾದ ಸಂದರ್ಭದಲ್ಲಿ ಆ ಥರದ್ದು ಮಾಡಲ್ಲ. ನೋಡಿ ಇದು ವಿವೇಚನ ಶಕ್ತಿ ಮೇಲೆ ಹೋಗುತ್ತೆ. ನೋಡಿ ಮಾಡಬಾರ್ದು ಮಾಡ್ಬಿಡ್ತಾರೆ. ವಿವೇಚನ ಶಕ್ತಿಯನ್ನು ಬಳಸ್ಬೇಕು. ಒಂದು ಉದಾಹರಣೆ ಹೇಳಿ. ಇಂದ್ರ ಅವ್ರ ಗುರುಗಳು ಬೃಹಸ್ಪತಿ ಬಂದಾಗ ಗೊತ್ತಿರುತ್ತೆ ಅವ್ರಿಗೆ ಎದ್ದು ನಾವು ನಮಸ್ಕಾರ ಮಾಡ್ಬೇಕು ಅಂತ. ಆದ್ರೂ ಅವನು ತನ್ನ ಅಹಂಕಾರದಿಂದ ಆ ತರ ಮಾಡೋದಿಲ್ಲ ಪ್ರಭುಜಿ. ಅವಾಗ ಅವನು ತನ್ನ ಗುರುಗಳನ್ನೇ ಕಳ್ಕೊಂತಾನೆ. ವೆರಿ ಗುಡ್, ಮತ್ತು ತುಂಬಾ ಧನ್ಯವಾದ. ನೋಡಿ ಹಂಗೆ ಇಂದ್ರನಿಗೆ ನೋಡಿ ಇನ್ ಬುದ್ಧಿಗೆ ಏನ್ ಕಡಿಮೆನಾ? ನೋಡಿ ಇಂದ್ರನಿಗೆ ಅವ್ರ ಗುರುಗಳು ಬಂದ್ರು ಅಂತ ಏನ್ ಗೊತ್ತಿಲ್ವಾ? ಗುರುಗಳು ಬಂದಾಗ ಅವ್ರಿಗೆ ಹೆಂಗೆ ಗೌರವಿಸ್ಬೇಕು ಅಂತ ಗೊತ್ತಿಲ್ವಾ? ಅಲ್ವಾ? ನೋಡಿ ಅಪಮಾನಕ್ಕೆ ಅವಮಾನಕ್ಕೆ ಒಳಗಾಗ್ತಾರೆ ಗುರುಗಳು. ಅವ್ರೇನು ಹೇಳಲ್ಲ, ಅಲ್ಲಿ ಸುಮ್ಮನೆ ವಾಪಸ್ ಹೋಗ್ತಾರೆ. ನೋಡಿ ಆಮೇಲೆ ಇವ್ರಿಗೆ ಗೊತ್ತಾಗತ್ತೆ, ಓ ಗುರುಗಳು ಹೋದ್ರು ಹಿಂದೆ ಅವಮಾನ ಸಂದರ್ಭಕ್ಕೆ ನೋಡಿ ಸರಿಯಾಗಿ ವಿವೇಚನ ಶಕ್ತಿ ಆತನ ಗೊತ್ತಿರುತ್ತೆ, ವಿವೇಚನ ಶಕ್ತಿ ಬಳಸೋದು. ನೋಡಿ ಇದರಿಂದ ಇಂದ್ರನಿಗೆ ಒಳ್ಳೇದಾಯ್ತು ಕೆಟ್ಟದಾಯ್ತು, ಬಹಳ ವಿಪತ್ತಿಗೆ ಸಿಕ್ಕಾಕೊಂಡು ಇಂದ್ರ. ನೋಡಿ ಇದನ್ನೇ ಗಮನಿಸಿದಂತ ಅಸುರರು ಏನ್ ಮಾಡ್ತಾರೆ, ಇದೇ ಅವಕಾಶ ಅವರು ಗುರುಗಳನ್ನು ಚೆನ್ನಾಗಿ ನೋಡಿ ಸೇವೆ ಮಾಡ್ತಾರೆ, ತೃಪ್ತಿ ಮಾಡ್ತಾರೆ. ನೋಡಿ ಅವ್ರ ಗುರುಗಳಿಂದ ಮಾರ್ಗದರ್ಶನ ತಗೋತಾರೆ. ನೋಡಿ ಇದೇ ಸಮಯ ಗುರು ಬಲ ಇಲ್ಲದೆ ಇದ್ರೆ ವ್ಯಕ್ತಿ ಬದುಕು ಏನಾಗುತ್ತೆ ಅಂತ ಹೇಳಿ ನೋಡಿ ವಿಶೇಷವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗೊತ್ತಾಗುತ್ತೆ. ಗುರು ಬಲ ಇಲ್ಲದೆ ಇದ್ರೆ ತುಂಬಾ ಕಷ್ಟ. ನೋಡಿ ಬದುಕಲ್ಲಿ ಗುರುಗಳ ಅವಶ್ಯಕತೆ ಬೇಕೇ ಬೇಕು. ಅದ್ರ ಎಷ್ಟು ಅವಶ್ಯಕತೆ ಇದೆ ಅಂದ್ರೆ ನೋಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸ್ವಲ್ಪ ತಿಳುವಳಿಕೆ ಇದ್ದವ್ರಿಗೆ ಅದ್ರ ಗೊತ್ತಾಗತ್ತೆ. ಗುರು ಬಲ ಇಲ್ಲದೆ ಇದ್ರೆ ಬದುಕಲ್ಲಿ ಏನೂ ಇಲ್ಲ, ಏನು ಸಿಗಲ್ಲ, ತುಂಬಾ ಕಷ್ಟ. ನೋಡಿ ಈಗ ಒಬ್ಬ ಡಯಾಬಿಟಿಸ್ ಇದ್ದವನಿಗೆ ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಿರೋದಿಲ್ಲ. ಈಗ ಅವನೇನ್ ಮಾಡ್ಬೇಕು, ಡಯಾಬಿಟಿಸ್ ಅವನು ಬಾಡಿಲಿ ಇನ್ಸುಲಿನ್ ಪ್ರೊಡಕ್ಷನ್ ಆಗೋದಿಲ್ಲ. ಈಗ ಏನ್ ಮಾಡ್ಬೇಕು, ಬಾಡಿ ಪ್ರೊಡಕ್ಷನ್ ಆಗ್ತಾ ಇಲ್ಲ, ಡಾಕ್ಟರ್ ಹತ್ರಕ್ಕೆ ಹೋಗಿ ಸಜೆಷನ್ ತಗೋಬೇಕು. ಓಕೆ, ಅವ್ರು ಏನ್ ಮಾಡ್ತಾರೆ ಅವಾಗ? ಅವರು ಇನ್ಸುಲಿನ್ ಕೊಡ್ತಾರೆ ಪ್ರಭು. ನಿಮ್ಗೆ ಇನ್ಸುಲಿನ್ ಎಷ್ಟು ಪ್ರಮಾಣದಲ್ಲಿ ಹೊರಗಡೆಯಿಂದ ಚುಚ್ಕೋಬೇಕು ಅಂತ ತೋರಿಸ್ತಾರೆ. ನೋಡಿ ಹಂಗೆ ನಮ್ಮ ಬದುಕಲ್ಲೂ ಕೂಡ ನೋಡಿ ಗುರು ಬಲ, ಗುರು ಕೃಪೆ ನೋಡಿ ಇಲ್ಲ ಅಂತಂದ್ರೆ
ನಾವು ವ್ಯಕ್ತಿ ಗುರುವನ್ನ ಮುಖಾಂತರ ಅದನ್ನ ಪಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ನೋಡಿ, ಯಾರಿಗಾದ್ರೂ ಬದುಕಲ್ಲಿ ಏನಾದ್ರೂ ಭಾಗ್ಯಗಳು ಮಿಸ್ ಆಗ್ತಿದಾವೆ, ನಮ್ಗೆ ಅದಿಲ್ಲ ಇದಿಲ್ಲ ಅಂತಂದ್ರೆ ಅವ್ರಿಗೆ ಗುರುಬಲ ಇಲ್ಲ ಅಂತ. ಗುರುಗಳ ತಕ್ಷಣ ಅವಶ್ಯಕತೆ ಇದೆ. ಗುರುಗಳ ಆಶ್ರಯ ಯಾರು ತಗೊಳ್ತಾರೋ ನೋಡಿ, ಅವರು ಸೇಫ್ ಆಗ್ಬಿಡ್ತಾರೆ. ನೋಡಿ, ಈಗ ನಮ್ಗೆಲ್ಲನೂ ನೋಡಿ, ಜಯಪತಾಕ ಸ್ವಾಮಿ ಗುರು ಮಹಾರಾಜರು ನಮ್ಮ ಗುರುಗಳು. ನೋಡಿ, ಅವ್ರ ಗುರುಗಳು ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ. ಅವರು ನಮ್ಮ ಎಲ್ಲ ಇಸ್ಕಾನ್ ಭಕ್ತರಿಗೆ ಸಂಸ್ಥಾಪಕ ಆಚಾರ್ಯರು. ನೋಡಿ, ಅವ್ರ ಪುಸ್ತಕಗಳನ್ನು ಓದ್ಕೋತಾ ಇದೀವಿ ನಾವೆಲ್ಲ ಕೂತ್ಕೊಂಡು ಓದ್ತಿದ್ವಿ. ಈಗ ನೋಡಿ, ನಮ್ಗೆ ನೋಡಿ ಸಹಜವಾಗಿನೇ ನೋಡಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ನಮ್ಗೆ ಶಿಕ್ಷಾ ಗುರುಗಳಾಗ್ಬಿಡ್ತಾರೆ. ನೋಡಿ ಅವರ ಪುಸ್ತಕ ನಾವು ಓದ್ತಿದೀವಿ. ನೋಡಿ, ಅವರ ಸಂಸ್ಥೆಯಲ್ಲಿ ಕೊಟ್ಟಿರುವಂತ ನೋಡಿ ಆಚರಣೆ, ನಾವ್ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಇವುಗಳನ್ನೆಲ್ಲ ಪಾಲಿಸ್ತಿದೀವಿ. ಸಹಜವಾಗಿನೇ ನಮ್ಗೆ ಅವರು ಶಿಕ್ಷಾ ಗುರುಗಳಾಗ್ಬಿಡ್ತಾರೆ. ಪ್ರಭುಪಾದರು ನೋಡಿ, ಅದು ಅಭಯ. ನೋಡಿ, ಇದು ಕೃಪೆ ಇರುತ್ತೆ. ಅವರು ಬಂದವರಿಗೆಲ್ಲ ಆಶ್ರಯ, ನೋಡಿ ಊಟ, ಅಕ್ಷರ, ನೋಡಿ ತಿಳುವಳಿಕೆ, ನೋಡಿ ಇದೆಲ್ಲ ಸಿಗತ್ತೆ ನೋಡಿ ಇಸ್ಕಾನಿಗೆ ಬಂದವರಿಗೆ. ನೋಡಿ ಹಂಗೆ ನೋಡಿ, ಇದು ನಮ್ಗೆ ಗುರುಗಳ ಕೃಪೆ ಬೇಕೇ ಬೇಕು. ಆದಷ್ಟು ಶೀಘ್ರವಾಗಿ ನೋಡಿ ವರದಕೃಷ್ಣ ಪ್ರಭುರು ಇದ್ರ ಬಗ್ಗೆ ತುಂಬಾ ಒತ್ತು ಹೇಳ್ತಾರೆ. ಬದುಕಲ್ಲಿ ಗುರು ಇಲ್ಲ ಅನ್ನುವಂಥದ್ದೇ ಒಂದು ಭಯಾತಂಕದ ವಿಷಯ. ನೋಡಿ, ಪಾಂಡವರು ಅವರು ಆಸ್ತಿ ಭಾಗ ಆಗತ್ತೆ. ನೋಡಿ, ಹಸ್ತಿನಾಪುರವನ್ನ ದುರ್ಯೋಧನ ಇಟ್ಕೊಳ್ತಾನೆ. ಖಾಂಡವ ಪ್ರಸ್ಥ ಅಂತ ಏನು ಬೇಡದಿರೋಂತ ಒಂದು ಕುರ್ಚಲು ಕಾಡಿದ್ದಂತ ಒಂದು ವನವನ್ನ ಇವರು ಪಾಂಡವರಿಗೆ ಕೊಡ್ತಾರೆ. ನೋಡಿ, ಅವ್ರ ಬದುಕಲ್ಲಿ ಕೃಷ್ಣ ಬಲರಾಮರು ಬರ್ತಾರೆ ಗುರುಗಳಾಗಿ. ನೋಡಿ, ಬಲರಾಮ ಆತನ ನೇಗಲಿಂದ ಉತ್ತು ನೋಡಿ ಅದನ್ನೆಲ್ಲ ಹದ ಮಾಡಿ ನೋಡಿ ಆ ಖಾಂಡವ ಪ್ರಸ್ಥವನ್ನ ಇಂದ್ರಪ್ರಸ್ಥವನ್ನಾಗಿ ಮಾಡ್ತಾರೆ. ನೋಡಿ, ಅವ್ರಿಗೆ ಒಬ್ಬ ರಾಜಗುರುಗಳು ಬೇಕಾಗಿರುತ್ತೆ. ರಾಜಗುರುಗಳು ಇಲ್ದಿರುವಂತ ಸ್ಥಿತಿ ಅಂದ್ರೆ ತುಂಬಾ ಭಯಾತಂಕ ಸ್ಥಿತಿ. ಒಬ್ರು ಗುರುಗಳು ಬೇಕೇ ಬೇಕು, ಎಂತವ್ರಿಗೂ ಒಬ್ರು ಗುರು ಬೇಕು. ಸಚಿನ್ ತೆಂಡೂಲ್ಕರ್ ನೋಡಿ, ಆತನಿಗೂ ಕೂಡ ಕೋಚ್ ಬೇಕಾ ಬೇಡವಾ? ಬೇಕು ಪ್ರಭುಜಿ, ಬೇಕೇ ಬೇಕು. ಎಲ್ಲರಿಗೂ ಬೇಕು. ಅವನು ಯಾವನೇ ಆಗ್ಬೋದು, ಎಷ್ಟೇ ಎಕ್ಸ್ಪೋರ್ಟ್ ಆಗಿರ್ಬೋದು, ಆತನಿಗೊಬ್ಬ ಗುರು ಬೇಕು. ಕೃಷ್ಣನ್ಗ ಕೂಡ ಒಬ್ಬ ಗುರು ಇದ್ರೇ ಇದ್ರಲ್ಲ. ಹೌದು ನೋಡಿ, ಇದೇ ಒಂದು ಉದಾಹರಣೆ. ಕೃಷ್ಣನ್ ಕೂಡ ಸಂದೀಪನಿ ಮನಿ, ಅವ್ರಿಗೂ ಕೂಡ ಒಬ್ರು ಗುರು ಆಶ್ರಯ. ಒಬ್ಬ ಶ್ರೀರಾಮಚಂದ್ರನಿಗೂ ಕೂಡ ಗುರುಗಳು ವಶಿಷ್ಠರು, ವಿಶ್ವಾಮಿತ್ರರು. ನೋಡಿ, ಅವ್ರಿಗೂ ಕೂಡ ಗುರು, ಒಬ್ಬೊಬ್ರಿಗೂ ಕೂಡ ಗುರು. ನೋಡಿ, ಚೈತನ್ಯ ಮಹಾಪ್ರಭುಗಳಿಗೂ ಕೂಡ ಗುರು. ನೋಡಿ, ಇದು ನೋಡಿ ಹಿಂಗೆ ಗುರು ಬೇಕು. ಅವರು ಹೇಳ್ಕೊಡ್ತಾರೆ ನೋಡಿ, ಗುರುಗಳ ಆಶ್ರಯ. ಅದಕ್ಕೆ ನಾವು ಅವ್ರನ್ನ ಬುದ್ಧಿ ಅಂತ ಹೇಳ್ತಾರೆ ಗುರುಗಳಿಗೆ. ನೋಡಿ, ಅವ್ರನ್ನ ಸಂಬೋಧನೆ ಮಾಡೋದೇ ಬುದ್ಧಿ ಅಂತ. ನೋಡಿ, ಅವ್ರು ಕೊಡುವಂತ ಜ್ಞಾನ ತಿಳುವಳಿಕೆಗಳ ಮುಖಾಂತರ ನೋಡಿ ಈ ತರದ್ದು ನೋಡಿ. ಹಂಗಾಗಿ ಗುರುಗಳು ಬೇಕು ನೋಡಿ, ಗುರುಗಳು ಬೇಕೇ ಬೇಕು ನೋಡಿ. ಹಂಗೆ ನೋಡಿ, ಅವ್ರು ನಮ್ಮ ಬದುಕಲ್ಲಿ ಗುರುಗಳು ಬಂದಾಗ ನೋಡಿ ನಮ್ಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ಯಾವ್ದಕ್ ಭಯ ಪಡ್ಬೇಕು ಯಾವ್ದು ಭಯ ಪಡಬಾರ್ದು, ಯಾವ್ದು ನಮ್ಗೆ ಬನ್ಸುತ್ತೆ ಯಾವ್ದು ನಮ್ಮನ್ನ ಬಿಡುಗಡೆ ಮಾಡುತ್ತೆ, ಹೇಗಾಗತ್ತೆ ಇದೆಲ್ಲ ವ್ಯವಸ್ಥೆಗಳು ಏನಾಗತ್ತೆ ನೋಡಿ, ಇದೆಲ್ಲ ಗೊತ್ತಾಗುತ್ತೆ ನೋಡಿ. ಆ ಗುರುಗಳ ಹತ್ರನೂ ಕೂಡ ಹೋಗಿ ಹೆಂಗೆ ಬುದ್ಧಿ ಕೇಳಿ ಪಡ್ಕೊಳ್ಳೋದು ಅನ್ನೋದು ಕೂಡ ನಮ್ಗೆ ಭಗವದ್ಗೀತೆ ಹೇಳ್ಕೊಡುತ್ತೆ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷೀಯಂದಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ನೋಡಿ, ತತ್ವದರ್ಶಿಗಳಾಗಿರ್ತಾರೆ ಗುರುಗಳು ಆಗಿರ್ಬೇಕು, ಅಂಥವ್ರನ್ನ ಗುರುಗಳಾಗಿ ಸ್ವೀಕರಿಸ್ಬೇಕು. ಉಪದೇಶ ಅಮೃತದಲ್ಲಿ ಯಾರು ಗುರುಗಳು ಅವರು ಎಂಥವ್ರನ್ನ ನಾವು ಗುರುಗಳಾಗಿ ತಗೋಬೇಕು ಅಂತೆಲ್ಲ ಹೇಳ್ಕೊಡುತ್ತೆ ಉಪದೇಶಾಮೃತ. ಉಪದೇಶಾಮೃತ ಓದಿ, ತುಂಬಾ ಚೆನ್ನಾಗಿದೆ ನೋಡಿ. ಹಂಗೆ ಉಪದೇಶಾಮೃತದಲ್ಲಿ ಹೇಳ್ಕೊಡ್ತಾರೆ ನೋಡಿ. ಹಂಗಾಗಿ ನಮ್ಗೆ ಇವೆಲ್ಲ ಸಿಗುತ್ತೆ. ಹಂಗಾಗಿ ಕೃಷ್ಣ ಯಾರಾದ್ರೂ ಒಂದು ಸಾರಾಂಶ ಹೇಳ್ತೀರಾ? ಇವತ್ತೇನ್ ತಿಳ್ಕೊಂಡ್ವಿ ಹೇಳಿದ್ವಿ? ಒಂದೊಂದೇ ಅಂಶ ಹೇಳಿ. ಹರೇ ಕೃಷ್ಣ ಪ್ರಭು. ಗುರುವಿಲ್ಲದೆ ನಾವು ಯಾವ ವಿದ್ಯೆನೂ ಕಲಿಯಕ್ಕಾಗಲ್ಲ. ಅದಕ್ಕೆ ತೆಲುಗಿನಲ್ಲಿ ಒಂದು ಗಾದೆ ಇದೆ ಪ್ರಭು, ಗುರು ಲೇನಿ ವಿದ್ಯೆ ಗುಡ್ಡಿ ವಿದ್ಯೆ.
ಫಸ್ಟ್ ಕಲಿಯೋದನ್ನ ನಾವೇ ಕಲ್ತ್ರೆ ಲಾಸ್ಟ್ ಅಲ್ಲಿ ಕಲಿಬೇಕಾಗಿರೋದು ಫಸ್ಟ್ ಕಲಿಯಕ್ ಹೋಗ್ತೀವಿ, ಫಸ್ಟ್ ಅಲ್ಲಿ ಇರೋದು ಲಾಸ್ಟ್ ಹೋಗ್ತೀವಿ ಪ್ರಭು. ಹೌದು. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಮತ್ತೆ ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ? ಬುದ್ಧಿ ಬಹಳ ಇಂಪಾರ್ಟೆಂಟ್ ಪ್ರಭುಜಿ. ನಾವು ಬುದ್ಧಿ ಯಾವ ತರ ತೊಡಗಿಸ್ತೀವೋ ಅದ್ರಲ್ಲಿ ಇದಾಗುತ್ತೆ ಪ್ರಭುಜಿ. ನಾವ್ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ನಮಗೆ ಬುದ್ಧಿ ಹೇಳ್ಕೊಡುತ್ತೆ ಪ್ರಭುಜಿ. ಅದರ ರೀತಿ ನಾವು ಸ್ವಲ್ಪ ನಡಿಬೇಕು ಪ್ರಭುಜಿ. ಕೃಷ್ಣ ಪ್ರಜ್ಞೆ ಬಂದ್ಮೇಲೆ ಭಯ ಪಡಬಾರ್ದು ಪ್ರಭುಜಿ. ಓಕೆ, ಏನಕ್ಕೆ ಭಯ ಪಡಬಾರ್ದು ಮಾತಾಜಿ? ಯಾವ ವಿಷಯಕ್ಕೆ ಭಯ ಪಡಬಾರ್ದು? ಹರೇ ಕೃಷ್ಣ ಪ್ರಭು. ಸಾವಿಗೆ ಭಯ ಪಡಬಾರ್ದು ಪ್ರಭುಜಿ. ಯಾಕೆ ಭಯ ಪಡಬಾರ್ದು? ಅದು ಆತ್ಮ ಇನ್ನೊಂದ್ ಕಡೆ ಹೋಗುತ್ತಲ್ಲ ಪ್ರಭುಜಿ, ದೇಹಕ್ಕೆ ಏನ್ ಬೆಲೆ ಇರಲ್ಲ ಪ್ರಭುಜಿ. ವೆರಿ ಗುಡ್ ಮಾತಾಜಿ. ಇದು ಎಲ್ಲ ತಿಳುವಳಿಕೆ ಪರಿಪೂರ್ಣತೆ. ಇಷ್ಟು ತಿಳ್ಕೊಂಡ್ರು ನೋಡಿ. ಬಹಳ ಬಹಳ ಧನ್ಯವಾದ ಗೀತೆ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಆತ್ಮಕ್ಕೆ ಸಾವಿಲ್ಲ ಅಂತ ತಿಳ್ಕೊಂಡ್ವಿ ಪ್ರಭುಜಿ. ಹೌದು. ನಾವು ಎಂತವ್ರ ಜೊತೆ ಇರ್ಬೇಕು ಅಂತ ನಮಗ್ ಭಗವದ್ಗೀತೆ ಹೇಳುತ್ತೆ. ಮೊದ್ಲು ನಾವ್ ಅನ್ಕೊಂಡಿದ್ವಿ ಪ್ರಭು ನಾವು ಸತ್ತೋಗ್ತೀವಿ, ನಾವು ಸಾಯಲ್ಲ ಅಂತ ಅನ್ಕೊಂಡಿದ್ವಿ ಪ್ರಭು. ಎಲ್ರೂ ಸಾಯ್ತಾ ಇದ್ರು ನಾವು ಸಾಯಲ್ಲ ಅಂತ. ಭಗವದ್ಗೀತೆ ನಮಗ್ ತಿಳಿಸ್ತಾ ಇರೋದಂದ್ರೆ ಸಾವು ಖಚಿತ, ಮುಟ್ಟಿದ್ಮೇಲೆ ಸಾಯ್ಲೇಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಪ್ರಭು. ಮತ್ತೇನಾದ್ರು ಹೇಳೋದಿದ್ಯಾ? ಬುದ್ಧಿಗೆ ಒಂದು ಶಕ್ತಿ ಅಂದ್ರೆ ಬಲ ಸಿಗುವುದು ಅಧ್ಯಯನದಿಂದ, ಅಂದ್ರೆ ನಾವು ಸ್ವಾಧ್ಯಾಯ ಮಾಡಿದ್ರೆ ಅದಕ್ಕೆ ಒಳ್ಳೆ ಒಂದು ಬಲ ಬರುತ್ತೆ ಪ್ರಭುಜಿ. ಎಕ್ಸಲೆಂಟ್ ನೋಡಿ, ಈ ಅಂಶವನ್ನ ಇದು ಕೋರ್. ಇದು ಬುದ್ಧಿಗೆ ಬಲ ಎಲ್ಲಿಂದ ಸಿಗುತ್ತೆ ಅಂದ್ರೆ ಸ್ವಾಧ್ಯಾಯ ಮಾಡ್ಬೇಕು, ಧರ್ಮ ಗ್ರಂಥಗಳನ್ನು ಓದ್ಬೇಕು. ತುಂಬಾ ಸಂತೋಷ. ಹರೇ ಕೃಷ್ಣ. ಈ ಅಂಶ ಮರಿಲೇಬೇಡಿ. ಹರೇ ಕೃಷ್ಣ. ಗುರು ಬೇಕು ಎಲ್ಲರ ಬದುಕಲು. ಹೌದು, ಬದುಕಲು ಗುರು ಬೇಕು. ಆ ಗುರುಗಳನ್ನೇ ನಮ್ಮ ಕನ್ನಡ ಭಾಷೆಯಲ್ಲಿ ಬುದ್ಧಿ 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 ಅಂತ ಸಂಬೋಧನೆ ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಕೊಡೋದು ಬುದ್ಧಿ ಕೊಡೋದು ಗುರುಗಳೇ. ಹಂಗಾಗಿ ಹರೇ ಕೃಷ್ಣ. ತುಂಬಾ ಧನ್ಯವಾದ. ಆ ಬುದ್ಧಿಯಿಂದಾನೇ ನಮ್ಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ತಿಳಿಯುತ್ತೆ ಪ್ರಭು. ಅದಕ್ಕೆ ಒಂದು ಚೈತನ್ಯ ಮಹಾಪ್ರಭುಗಳ ಒಂದು ಉದಾಹರಣೆ ಕೊಟ್ರೆ ನಾವು ತಿಳ್ಕೊಂಡೇವಲ್ಲ ಪ್ರಭುಜಿ. ಒಂದ್ ನಿಮಿಷ ಹೋಲ್ಡ್ ಮಾಡಿ. ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಬುದ್ಧಿ ಚೈತನ್ಯ ಮಹಾಪ್ರಭುಗಳ ಉದಾಹರಣೆಯಲ್ಲಿ ನಾವು ತಿಳ್ಕೊಂಡೆ, ಅವರು ಒಂದು ತಿಪ್ಪೆಯ ಇದ್ರಲ್ಲಿ ಆಟ ಆಡ್ತಾ ಇದ್ದಾಗ ಯಾಕೆ ಅಲ್ಲಿ ಆಟ ಆಡುದು ಅಂತ ಹೇಳಿದಾಗ ಅವರು ಹೇಳ್ತಾರೆ, ನನ್ಗೆ ಬುದ್ಧಿ ಇಲ್ಲ, ನನ್ಗೆ ನೀವು ಶಾಲೆಗೆ ಕಲಿಸಿಲ್ಲ, ನನ್ಗೆ ಗುರುಗಳಿಲ್ಲ, ಇಲ್ಲದ್ರೆ ಎಲ್ಲ ನಾನು ಅವರಿಂದ ಕಲಿತಿದ್ದೆ ಅಂತ ಹೇಳುವ ಒಂದು ಉದಾಹರಣೆ ಕೊಟ್ಟು ಪ್ರಭುಜಿ. ಹೌದು. ಹರೇ ಕೃಷ್ಣ. ಇದು ಈ ಲೀಲೆ ತುಂಬಾ ಮುಖ್ಯ ನಮಗೆಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಮತ್ತೆ ಯೋಗ್ಯ ಗುರು ಬೇಕು. ಗುರುಗಳು ನಾವು ಯಾರ್ಯಾರನ್ನು ಗುರು ಅಂದ್ಕೊಳ್ತೀವಿ, ಬಟ್ ಯೋಗ್ಯ ಗುರು ಇದ್ರೇನೆ ನಾವು ಉದ್ಧಾರ ಆಗೋದು. ಯಾಕಂದ್ರೆ ಅಸುರರು ಕೂಡ ಗುರು ಇದ್ರು, ಅಸುರರ ಹತ್ರ ಗುರು ಇದ್ರು. ಬಟ್ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೇಕು ಯಾವ್ದು ಬೇಕು ಯಾವ್ದು ಬೇರೆ. ಜೀವಂತ ಗುರು ಬೇಕು ಪ್ರಭು ನಮ್ಗೆ, ಪರಂಪರೆಯ ಜೀವಂತ ಗುರುಗಳು ಬೇಕು. ಹೌದು. ಹರೇ ಕೃಷ್ಣ.
ನೋಡ್ರಿ ಹಿಂಗೆ ಇವತ್ತಿನ ಶ್ಲೋಕ ಬಹಳ ಮುಖ್ಯವಾದದ್ದು. ಇವತ್ತಿನ ಶ್ಲೋಕದಲ್ಲಿ ನಾವು ತಿಳ್ಕೊಂಡದ್ದು ನಮಗೆ ಬುದ್ಧಿ ನಮ್ಗೆ ಇದು ಹೇಳ್ಕೊಡುತ್ತೆ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ಯಾವಾಗ ಏನ್ ಮಾಡಿದ್ರೆ ಏನಾಗತ್ತೆ, ನಮ್ಮ ಎಲ್ಲ ಸಮಸ್ಯೆಗಳಿಗೆ ಏನ್ ಕಾರಣ, ಬುದ್ಧಿ. ಮಾಡ್ಬೇಕಾದದ್ದನ್ನ ಮಾಡದೇ ಇದ್ದದ್ದೇ ಕಾರಣ ಒಂದು. ಇನ್ನೊಂದು, ಮಾಡ್ಬೇಕಾದಾಗ ಮಾಡಬಾರ್ದನ್ನ ಮಾಡದ್ದು ಕಾರಣ. ಇದು ಸ್ಪಷ್ಟ ಆಗತ್ತಲ್ವಾ? ತುಂಬಾ ಕ್ಲಿಯರ್ ಆಗಿ. ಹೌದು. ನಮ್ಮೆಲ್ಲರ ಬದುಕಲ್ಲಿ ಏನಾದ್ರೂ ಸಮಸ್ಯೆಗಳಿದಾವೆ ಅಂದ್ರೆ ಅದು ನಾವು ಆ ಸಂದರ್ಭದಲ್ಲಿ ತಗೊಂಡಂತ ಕೆಲವೊಂದು ತಪ್ಪು ನಿರ್ಧಾರ. ಮಾಡ್ಬೇಕಾದದ್ದನ್ನು ಮಾಡದೇ ಇರೋದು, ಮಾಡಬಾರ್ದು ಮಾಡ್ಬಿಡೋದು, ಹಿಂಗೆಲ್ಲ ಮಾಡಿದ್ದೇ ಇವತ್ತೇನಾಗ್ತಿದೆ ಅದಕ್ಕೆಲ್ಲನು ಅದು ಹಿಂದಿನ ಜನ್ಮಗಳಲ್ಲಿ ಆಗಿರ್ಬಹುದು. ಹಿಂದಿನ ಜನ್ಮಗಳು ನೋಡಿ, ಎಷ್ಟು ಹಿಂದಿನ ದಿನಗಳು ಇದೆಲ್ಲ ಆಗಿರ್ಬೋದು. ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ತಿಳುವಳಿಕೆ ಇಟ್ಕೊಳ್ಬೇಕು ಅಲ್ವಾ? ಹೌದು. ಮತ್ತೇನಾದ್ರೂ ಇದೆಯಾ? ಬುದ್ಧಿಯನ್ನು ಹಾಗೇನೆ ಇಟ್ಕೊಂಡ್ರೆ ಅದು ಇದು ಹಂಗೇನೆ ಅದು ಬಿದ್ದು ಹೋಗುತ್ತೆ. ಅದಕ್ಕೆ ನಾವು ಅದಕ್ಕೆ ಬುದ್ಧಿಯನ್ನು ಶಾರ್ಪ್ ಮಾಡ್ತಾ ಇರ್ಬೇಕು ಪ್ರಭುಜಿ. ಆಗ ನಮ್ಮ ಹತ್ರ ನಮ್ದು ಬುದ್ಧಿ ಚುರುಕಾಗಿರ್ತದೆ ಯಾವತ್ತು ನೋಡಿ. ತುಂಬಾ ಧನ್ಯವಾದ. ನೋಡಿ, ಇಲ್ಲಿಗೆ ವಿರಾಮ ಕೊಡ್ತೀವಿ. ಹಿಂಗೆ ಬುದ್ಧಿ ವಿಚಾರಗಳ ಬಂದ್ರೆ ಇಷ್ಟು ವಿಷಯಗಳಿದಾವೆ ನಮಗೆ. ಹಂಗಾಗಿ ಈ ಶ್ಲೋಕವನ್ನ ವಿವೇಚನಾ ಶಕ್ತಿ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಲ್ವಾ? ಗ್ರಹಣ ಶಕ್ತಿ, ಧಾರಣ ಶಕ್ತಿ, ಸ್ಮರಣ ಶಕ್ತಿ, ವಿವೇಚನ ಶಕ್ತಿ. ಕೆಲವು ಸತಿ ವಿವೇಚನೆಯನ್ನ ಬಳಸಲ್ಲ, ನಾವು ಮಿಸ್ ಆಗ್ಬಿಡುತ್ತೆ. ನೋಡೋದಕ್ಕೆ ಶ್ವೇತ ಮಾತಾಜರು ಒಂದು ಉದಾಹರಣೆ ಕೂಡ ಕೊಟ್ಟರು. ದೇವೇಂದ್ರ, ಬೃಹಸ್ಪತಿ, ಗುರುಗಳು, ನೋಡಿ ಈ ಥರದ್ದೆಲ್ಲ ಹಿಂಗೆಲ್ಲ ಮುಖ್ಯ ಆಗತ್ತೆ. ಹರೇ ಕೃಷ್ಣ. ಹಾಗಾಗಿ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಂಡಂಥದ್ದು ವಿಚಾರಗಳಿವು. ಇದೇ ತರನೇ ಮುಂದಿನ ಶ್ಲೋಕಗಳು ಕೂಡ ನೋಡಿ. ಈಗ ಮುಂದೆ ರಾಜಸದಲ್ಲಿ, ತಾಮಸದಲ್ಲಿ ನೋಡಿ ಬುದ್ಧಿ ವಿಚಾರ ನೋಡಿ, ಹಂಗೆ ಒಂದೊಂದೇ ವಿಚಾರಗಳು ಹಿಂಗೇ ಬರ್ತವೆ. ಮುಂದೆ ಸಂಕಲ್ಪಕ್ಕೆ ಸಂಬಂಧಪಟ್ಟಂಗೆ ನೋಡಿ, ಹಿಂಗೆ ಮುಂದಿನ ಶ್ಲೋಕಗಳು ಬದುಕಿಗೆ ನೋಡಿ ಒಂದು ದಾರಿ ಆಗತ್ತೆ. ಇದೇ ತರ ತಿಳ್ಕೊಳ್ಳುವಂಥದ್ದು ತುಂಬಾ ಇದೆ. ಗುಣತ್ರಯಗಳ ವಿಭಾಗ ಮಾಡ್ಕೊಳ್ಳೋದು, ಎಲ್ಲವನ್ನ ಗುಣತ್ರಯಗಳ ವಿಭಾಗ ಮಾಡ್ಕೊಳ್ಳೋದು. ಒಂದು ಮನಸ್ಸು, ಬುದ್ಧಿ ನೋಡಿ, ಅಹಂಕಾರ, ಕರ್ತ, ಕರ್ಮ ನೋಡಿ, ಈ ತರದ್ದೆಲ್ಲ ಒಂದು ಸಂಕಲ್ಪ, ಎಲ್ಲವನ್ನ ಗುಣತ್ರಯಗಳು ಮಾಡ್ಕೊಳ್ಳೋದು. ಹರೇ ಕೃಷ್ಣ. ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ದಿನ ತಮ್ಮೆಲ್ಲರಿಗೂ ಕೃಷ್ಣ ಪ್ರಜ್ಞಾ ಪೂರ್ವಕವಾಗಿ ಅತ್ಯಂತ ಶುಭವಾಗಿ ಸುರಕ್ಷಿತವಾಗಿ ಇರಲಿ ಅಂತ ಪ್ರಾರ್ಥಿಸ್ತಾ ಹಾರೈಸ್ತೇವೆ. ಶ್ವೇತಾ ಮಾತಾಜಿ, ಏನಾದ್ರು ವಿಶೇಷ ದಿನಗಳಿದಾವ? ಇಲ್ಲ ಪ್ರಭುಜಿ, ಏನು ಹೇಳಿಲ್ಲ ಪ್ರಭು. ಹರೇ ಕೃಷ್ಣ. ಮತ್ತೇನು ಇಲ್ಲದಿದ್ರೆ ಎಲ್ಲರಿಗೋಸ್ಕರ 3 ಸತಿ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ 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 ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ ಹರೇ 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 ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ. कृपा सिंधुभ्यैव च पतितानां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय, श्रील प्रभुपाद की जय, वेद भक्त वृंद की जय, गुरु की जय। हरे कृष्ण महामंत्र की जय। हरे कृष्ण 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 हरे हरे, हरे राम 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 हरे कृष्ण. ನಾಳೆಯಿಂದ ಹರೇ ಕೃಷ್ಣ ಪ್ರಭು, ದಂಡೋತ್ ಪ್ರಣಾಮ. ಒಂದ್ ನಿಮಿಷ. ನಾಳೆಯಿಂದ ಕಾರ್ತಿಕ ಮಾಸ ಶುರು ಆಗುತ್ತೆ, ದಾಮೋದರ ಮಾಸ. ಇವತ್ತೇ ಎಲ್ಲ ತಯಾರಿ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ಸ್ ಎಲ್ಲ ಬೆಳೆಸ್ಕೊಳ್ಳಿ. ಈ ಮಾಸ ಬಹಳ ವಿಶೇಷ, ಕೃಷ್ಣನ್ಗೆ ತುಂಬಾ ಪ್ರಿಯವಾದದ್ದು. ಗುರು ಮಹಾರಾಜರು ಇದಕ್ಕೋಸ್ಕರ ಬಹಳ ಒತ್ತು ಕೊಡ್ತಾರೆ. ನಾವು ಚೆನ್ನೈ ಕೂಡ ಹೋಗುವಂತ ಒಂದು ಪ್ರಯತ್ನ ಆಗ್ತಾ ಇದೆ. ಅಂದ್ರೆ ನಮ್ಮ ಟೆಂಪಲ್ ಇಂದ ಒಂದು ಕಾರ್ಯಕ್ರಮ ಆಯೋಜಿಸ್ತಿದ್ದಾರೆ. ಯಾರಾದ್ರೂ ಗುರು ಮಹಾರಾಜ್ ಹೋಗಿ ಅವರು ದರ್ಶನ ಮಾಡ್ಬೇಕು ಅನ್ನೋ
ಉಳಿದವರು ಕೂಡ ಸ್ವಲ್ಪ ತಯಾರಿ ಆಗಿರ್ಬೋದು. ಚೆನ್ನೈಯಲ್ಲಿ ನಮ್ಮ ಟೆಂಪಲ್ ಇಂದ ಇಡೀ ಎಲ್ಲರೂ ಒಟ್ಟಿಗೆ ಹೋಗುವಂಥದ್ದು ಒಂದು ಪ್ರಯತ್ನ ಇದೆ. ಅದು ಯಾವಾಗ ಅಂತ ಏನು ಗೊತ್ತಿಲ್ಲ, ಒಂದು ವಾರದಲ್ಲಿ ಅಂತ ಹೇಳ್ತಿದ್ದಾರೆ. ಬೇಕಾದ್ರೆ ಜಾಯ್ನ್ ಆಗಿ ಯಾರೆಲ್ಲ ಸಾಧ್ಯ ಇದೆಯೋ ಎಲ್ಲ ಪ್ರಯತ್ನ ಮಾಡ್ಬೋದು. ಹರೇ ಕೃಷ್ಣ. ಆಮೇಲೆ ಈ ಮಾಸಕ್ಕೆ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಆಹ್ವಾನ ಮಾಡ್ಬೋದು. ವಿಶೇಷವಾಗಿ ಮಾರ್ನಿಂಗ್ ನೋಡಿ, ಬೆಳಗ್ಗೆ ಕಾರ್ಯಕ್ರಮ ಬ್ರಹ್ಮ ಮುಹೂರ್ತ ಸಾಧನೆ. ಇವತ್ತು ನಾನು ಎಲ್ಲೆಲ್ಲಿ ಯಾರ್ಯಾರು ಎಷ್ಟೆಷ್ಟು ಜನ ಇದ್ರು ಅಂತ ಹಂಗೆ ನೋಡ್ತಿದ್ದೆ. ಚಳ್ಳಕೆರೆಯಿಂದ ನೋಡಿ ವಿಜೇತ ಮಾತಾಜಿ ಅವರು ಕಾರ್ಯಕ್ರಮ ನಡೆಸಿದರೆ 20 ಜನಕ್ಕೂ ಮೇಲೆ ಇದ್ರು ನೋಡಿ. ಅವ್ರು ಹಂಗೆ ಪ್ರೋತ್ಸಾಹಿಸ್ತಿದ್ರು ನೋಡಿ. ವಿಶೇಷವಾಗಿ ದಾಮೋದರ ಮಾಸದಲ್ಲಿ ವಿಶೇಷ ಆಹ್ವಾನ ಕೊಟ್ಟು ಆ ಸಂಖ್ಯೆನ ಹೆಚ್ಚು ಮಾಡಕ್ ಅವಕಾಶ. ಹಂಗೆ ಒಬ್ಬೊಬ್ರು ಕೂಡ ಆತರ ಪ್ರಯತ್ನ ಮಾಡ್ಬೋದು. ದಯವಿಟ್ಟು ಆಹ್ವಾನ ಮಾಡಿ. ಮತ್ತೆ ನಿಮ್ಮ ಸುತ್ತಮುತ್ತ ಕಾರ್ಯಕ್ರಮಗಳು ಏನಾದ್ರೂ ಒಂದು ಪ್ಲಾನ್ ಮಾಡ್ಕೊಳ್ಳಿ. ನಿಮ್ದೇ ಆದಂಥದ್ದು. ಬೇಕಾದ್ರೆ ಚರ್ಚಿಸ್ಬೋದು, ಏನ್ ಮಾಡ್ಬೋದು, ಹೇಗ್ ಮಾಡೋದು ಅಂತ ಬೇಕಾದ್ರೆ ಚರ್ಚಿಸ್ಬೋದು. ದಾಮೋದರ ದೀಪದಾನ ಮಾಡೋ ತರ ವ್ಯವಸ್ಥೆ ಮಾಡ್ಬೋದು. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು. ದಂಡವತ್ ಪ್ರಣಾಮ ಪ್ರಭು. ದಂಡವತ್ ಪ್ರಣಾಮಗಳು. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು.